24 ಪ್ರಥಮ ಮುರಳಿ ಓಂ ಶಾಂತಿ ಪ್ರಾರ್ಥನೆ ಮಧುರ ಮಕ್ಕಳೇ, ನೀವು ಇಲ್ಲಿ ಪರಿವರ್ತನೆಯಾಗುವುದಕ್ಕಾಗಿ ಬಂದಿದ್ದೀರಿ. ನೀವು ಅಸುರಿ ಗುಣಗಳನ್ನು ಪರಿವರ್ತಿಸಿ ದೈವಿ ಗುಣಗಳನ್ನು ಅವಶ್ಯ ಧಾರಣ ಮಾಡಬೇಕು. ಇದು ದೇವತೆಯಾಗುವ ವಿದ್ಯೆಯಾಗಿದೆ. ಪರಮಾತ್ಮ ತಿಳಿಸ್ಕೊಡ್ತಿದ್ದಾರೆ, ನೀವು ಇಲ್ಲಿ ಪರಿವರ್ತನೆ ಆಗೋದಕ್ಕೋಸ್ಕರ ಬಂದಿದ್ದೀರಾ. ನೀವು ಅಸುರಿ ಗುಣಗಳನ್ನು ಪರಿವರ್ತನೆ ಮಾಡಿ ದೈವಿ ಗುಣಗಳನ್ನು ಅವಶ್ಯವಾಗಿ ಏನು ಮಾಡಬೇಕು? ಧಾರಣೆಯನ್ನು ಮಾಡಬೇಕು. ಕೆಟ್ಟ ಗುಣಗಳನ್ನೆಲ್ಲ ಮರಿತಾ ಹೋಗಬೇಕು. ಕೆಟ್ಟ ಗುಣಗಳೆಲ್ಲ ತೆಗೆದುಹಾಕಬೇಕು. ದೈವಿ ಗುಣಗಳನ್ನು ಏನು ಮಾಡಬೇಕು? ಅವಶ್ಯವಾಗಿ ಧಾರಣೆ ಮಾಡಬೇಕು. ಇದು ಎಂಥ ವಿದ್ಯೆ ಆಗಿದೆ? ದೇವತೆಯಾಗುವ ವಿದ್ಯೆ ಆಗಿದೆ. ನರನಿಂದ ನಾರಾಯಣ ಆಗ್ತಕ್ಕಂಥ ವಿದ್ಯೆ ಆಗಿದೆ. ಪ್ರಶ್ನೆ ಆಗಿದೆ, ನೀವು ಮಕ್ಕಳು ಯಾವ ವಿದ್ಯೆಯನ್ನು ತಂದೆಯಿಂದಲೇ ಓದುತ್ತೀರಿ, ಬೇರೆ ಯಾರು ಓದಲು ಸಾಧ್ಯವಿಲ್ಲ. ಯಾವ ವಿದ್ಯೆ ಓದ್ತಾ ಇದ್ದೀವಿ? ಬೇರೆ ಯಾರು ಓದೋಕ್ಕೆ ಸಾಧ್ಯ ಇಲ್ಲ ಅಂತೆ ಪರಮಾತ್ಮನಿಂದ. ನೀವು ಓದ್ತಾ ಇದ್ದೀರಾ ಯಾವ ವಿದ್ಯೆ? ದೇವತಾ ಆಗ್ತಕ್ಕಂಥ ವಿದ್ಯೆ. ಮತ್ತೆ ಲಕ್ಷ್ಮೀನಾರಾಯಣ ಆಗ್ತಕ್ಕಂಥ ವಿದ್ಯೆ. ಮತ್ತೆ ಸತ್ಯಕ್ಕೆ ಹೋಗ್ತಕ್ಕಂಥ ವಿದ್ಯೆ. ಮತ್ತೆ ಹೌದು, ಆತ್ಮ ಪರಮಾತ್ಮನ ಮನೆಗೆ ಹೋಗ್ತಕ್ಕಂಥ ವಿದ್ಯೆ. ಮತ್ತೆ ಪರಮಾತ್ಮ ಧ್ಯಾನ ಮಾಡ್ತಕ್ಕಂಥ ವಿದ್ಯೆ. ಪರಮಾತ್ಮ ಹೇಳ್ತಾ ಇದ್ದಾರೆ, ಒಂದನೇದು ಮನುಷ್ಯರಿಂದ ದೇವತೆಗಳಾಗುವ ವಿದ್ಯೆ. ನಾವು ಓದ್ತಕ್ಕಂಥ ವಿದ್ಯೆ ಮೊದಲನೇದಾಗಿ ದೇವತೆಯಾಗುವ ವಿದ್ಯೆ. ಎರಡನೇದು ಅಪವಿತ್ರರಿಂದ ಪವಿತ್ರರಾಗುವ ವಿದ್ಯೆ. ಎರಡನೇದು ಯಾವುದು? ಅಪವಿತ್ರತೆಯಿಂದ ನಾವು ಏನಾಗ್ತಾ ಇದ್ದೀವಿ? ಪವಿತ್ರ ಆಗ್ತಕ್ಕಂಥ ವಿದ್ಯೆ. ಹಳೆ ಜಗತ್ತಿನಿಂದ ಹೊಸ ಜಗತ್ತಿಗೆ ಹೋಗ್ತಕ್ಕಂಥ ವಿದ್ಯೆ. ಹಳೆ ಜಗತ್ತಿನಿಂದ ಹೊಸ ಜಗತ್ತಿಗೆ ಹೋಗ್ತಾ ಇರ್ತಕ್ಕಂಥ ವಿದ್ಯೆ. ಈ ಮೂರು ವಿದ್ಯೆಯನ್ನು ಪರಮಾತ್ಮನನ್ನು ಹೊರತುಪಡಿಸಿ ಬೇರೆ ಯಾರಿಂದನೂ ಕೂಡ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಓದಿಸೋದಕ್ಕೆ ಸಾಧ್ಯ ಇಲ್ಲ. ತಂದೆಯೇ ಸಹಜ ಜ್ಞಾನ ಮತ್ತು ರಾಜಯೋಗದ ವಿದ್ಯೆಯ ಮೂಲಕ ಪವಿತ್ರ ವೃತ್ತಿಯ ಮಾರ್ಗವನ್ನು ಸ್ಥಾಪನೆ ಮಾಡುತ್ತಾರೆ. ನೋಡಿ, ಪರಮಾತ್ಮ ಹೇಳ್ತಾ ಇದ್ದಾರೆ, ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇರೋದೇ ಏನಪ್ಪ ಅಂದರೆ ಪವಿತ್ರತೆಗೆ. ಏನಕ್ಕೆ? ಪವಿತ್ರತೆ. ನಾವೆಷ್ಟು ಯೋಗವನ್ನು ಮಾಡ್ತೀವಿ ಅಷ್ಟು ಪವಿತ್ರ ಆಗ್ತಾ ಹೋಗ್ತೀವಿ. ಪರಮಾತ್ಮನನ್ನು ನೆನಪು ಮಾಡ್ತೀವಿ, ನಮ್ಮ ಆತ್ಮ ಅಷ್ಟು ಪವಿತ್ರತೆಯ ಕಡೆಗೆ ಏನಾಗ್ತಾ ಹೋಗುತ್ತೆ? ಹೋಗ್ತಾ ಹೋಗುತ್ತೆ. ಪರಮಾತ್ಮನನ್ನು ನೆನಪು ಮಾಡಿ 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 ನಮ್ಮ ಆತ್ಮ ಏನಾಗ್ಬಿಡ್ತದೆ? ಶುದ್ಧ ಆಗ್ಬಿಡ್ತದೆ. ಏನಾಗ್ಬಿಡ್ತದೆ? ಶುದ್ಧ. ಓಂ ಶಾಂತಿ. ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ, ವಾಸ್ತವದಲ್ಲಿ ಇಬ್ಬರು ತಂದೆ ಇದ್ದಾರೆ. ಯಾರ್ಯಾರು ಇಬ್ಬರು ತಂದೆ? ಒಂದು ಜನ್ಮದ ತಂದೆ, ಪಾರಲೌಕಿಕ ತಂದೆ. ಒಬ್ಬರು ಲೌಕಿಕ ತಂದೆ, ಇನ್ನೊಬ್ಬರು ಬೇಹದ್ದಿನ ತಂದೆ. ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ, ಲೌಕಿಕ ತಂದೆ ಅಂತ ಹೇಳಿದರೆ ನಮಗೇನು ಈ ಜನ್ಮದಲ್ಲಿ ಜನ್ಮವನ್ನು ಕೊಟ್ಟಿದ್ದಾರಲ್ಲ ಆ ತಂದೆ. ಪಾರಲೌಕಿಕ ತಂದೆ ಅಂತ ಹೇಳಿದರೆ ಪರಮಾತ್ಮ. ಯಾರು? ಪರಮಾತ್ಮ. ಅವನು ಆತ್ಮಗಳ ಅವಿನಾಶಿ ತಂದೆ. ಅವರು ತಂದೆಯಾಗಿದ್ದಾರೆ, ಇವರೂ ತಂದೆಯಾಗಿದ್ದಾರೆ. ಬೇಹದ್ದಿನ ತಂದೆಯು ಬಂದು ಓದಿಸುತ್ತಾರೆ. ನಾವು ಹೊಸ ಪ್ರಪಂಚ ಬೇಹದ್ದಿದಕ್ಕಾಗಿ ಓದುತ್ತೇವೆಂದು ಮಕ್ಕಳಿಗೆ ಗೊತ್ತಿದೆ. ನೋಡ್ರಿ, ಈ ಜಗತ್ತಿನಲ್ಲಿರ್ತಕ್ಕಂಥ ಲೌಕಿಕ ತಂದೆನೂ ಕೂಡ ನಮಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಾರೆ, ಆದರೆ ಒಂದು ಜನ್ಮಕ್ಕೆ ಮಾತ್ರ ಕೊಡಿಸ್ತಾರೆ. ಅದು ಈ ಜನ್ಮದಲ್ಲಿ ಕೊಡಿಸಿದ್ರು ನಾನು ಉದ್ಧಾರ ಆದರೂ ಆಗ್ಬೋದು, ಉದ್ಧಾರ ಆಗದಲ್ಲೂ ಕೂಡ ಇರ್ಬೋದು. ಆದರೆ ನಮ್ಮ ಬೇಹದ್ದಿನ ತಂದೆ ನಿಮಗೆ ಓದಿಸ್ತಾ ಇದ್ದಾರಲ್ಲ, ಪಾಸ್ ಆದರೆ ದೇವತಾ ಪದವಿ ಕೊಡ್ತಾರಂತೆ, ಫೇಲ್ ಆದರೆ ಪ್ರಜಾ ಪದವಿ ಕೊಡ್ತಾರೆ. 21 ಜನ್ಮದ ಆಸ್ತಿಯಲ್ಲೇನು ಏನು ಮಾಡ್ತಾ ಇಲ್ಲ? ವ್ಯತ್ಯಾಸ ಮಾಡ್ತಾ ಇಲ್ಲ. ಏನು ಮಾಡ್ತಾ ಇಲ್ಲ? ವ್ಯತ್ಯಾಸ ಮಾಡ್ತಾ ಇಲ್ಲ. ನೋಡಪ್ಪ, ಚೆನ್ನಾಗಿ ಓದಿದರೆ ದೇವತಾ, ಇಲ್ಲ ಅಂತ ಹೇಳಿದ್ರೆ ಪ್ರಜೆ. ನೋಡ್ರಿ, ಸತ್ಯಯುಗದಲ್ಲಿ ಪ್ರಜೆಗಳಾಗಲಿಕ್ಕೂ ಕೂಡ ತುಂಬ ಪುಣ್ಯ ಇರಬೇಕು. ಸತ್ಯಯುಗದಲ್ಲಿ ಪ್ರಜೆಗಳು ಕೂಡ ದೇವತೆಗಳೇ. ಅರ್ಥ ಮಾಡ್ಕೊಡ್ರಿ. ಯಾರ್ಯಾರು ಪ್ರಜೆಗಳಾಗಿರ್ತಾರೆ ಅವರಿಗೂ ಕೂಡ ದ್ವಾಪರ ಯುಗದಿಂದ ಒಂದು ಗುಡಿಯನ್ನು ಕಟ್ಟಿ ಪೂಜಿಸಲಾಗ್ತದೆ. ದ್ವಾಪರ ಯುಗದಲ್ಲಿ ಕೂಡ ಯಾರು ಪ್ರಜೆಗಳ ಪಾತ್ರವನ್ನು ಮಾಡಿರ್ತಾರೆ ಅವರು ಕೂಡ ದೇವತೆಗಳೇ, ಆದರೆ ಅವ್ರನ್ನ ಪ್ರಜೆಗಳಂತ ಕರಿಬೋದು. ಆದರೆ ಸತ್ಯಯುಗದಲ್ಲಿ ಪಾತ್ರ ಮಾಡಿರುವ ಕಾರಣ ಅವರಿಗೂ ಕೂಡ ಸಣ್ಣದಾದ ದೇವಸ್ಥಾನಗಳನ್ನು ಕಟ್ಟಿ ಏನು ಮಾಡ್ತಾರೆ? ಪೂಜೆಯನ್ನು ಮಾಡ್ತಾರೆ. ಯಾಕಂದರೆ ಅವರು ಕೂಡ ಪವಿತ್ರರಾಗಿಯೇ ಎಲ್ಲಿಗೆ ಬಂದಿರ್ತಾರೆ? ಸತ್ಯಯುಗಕ್ಕೆ ಬಂದಿರ್ತಾರೆ. ಎಲ್ಲಿಗೆ ಬಂದಿರ್ತಾರೆ? ಸತ್ಯಯುಗಕ್ಕೆ ಬಂದಿರ್ತಾರೆ.
ನೀವು ಮಕ್ಕಳ ಬಹಳ ಸತ್ಸಂಗಿಗಳಂತೂ ಮಾಡಿದ್ದೀರಿ, ನೀವು ಭಕ್ತರಾಗಿದ್ದೀರಲ್ಲವೇ? ಅವಶ್ಯವಾಗಿ ಗುರುಗಳನ್ನು ಮಾಡಿಕೊಂಡಿದ್ದೀರಿ. ನೋಡ್ರಿ, ಈ ಹಿಂದೆ ದ್ವಾಪರಯುಗದಲ್ಲಿ ನೀವು ಅವಶ್ಯವಾಗಿ ಭಕ್ತರಾಗಿದ್ರಿ, ಅನೇಕ ಗುರುಗಳನ್ನು ಮಾಡ್ಕೊಂಡಿದ್ದೀರಿ. ಆದರೆ ಸಂಗಮಯುಗದಲ್ಲಿ ಸಿಗ್ತಕ್ಕಂಥ ಗುರು ಯಾವ ಜನ್ಮದಲ್ಲೂ ಕೂಡ ಸಿಗಲಿಕ್ಕೆ ಸಾಧ್ಯ. ಬೇರೆ ಎಲ್ಲ ಗುರುಗಳು ಏನಾಗ್ತಾರಪ್ಪ ಅಂತ ಹೇಳಿದ್ರೆ ಜನನ ಮರಣದಲ್ಲಿ ಬರ್ತಾರೆ, ಸತ್ತೋಗ್ತಾರೆ, ಹುಟ್ಟುತ್ತಾರೆ, ಸಾಯ್ತಾರೆ. ನಮ್ಮ ಗುರುಗಳು ಅಂತ ನಾವೇನೆಲ್ಲ ಮಾರ್ಕೊಂಡಿದ್ದೀವಿ ಅವರಿಗೆ ಜನನೂ ಇದೆ, ಮರಣನೂ ಇದೆ. ಆದರೆ ಈ ಸಂಗಮಯುಗದಲ್ಲಿ ನಾನು ಯಾರನ್ನ ಗುರು ಅಂತ ಅಂದ್ಕೊತಾ ಇದ್ದೀನಿ, ಅವ್ರಿಗೇನಿಲ್ಲ, ಜನನ ಮರಣ ಎರಡೂ ಇಲ್ಲ. ಅಂಥ ಸದ್ಗುರು ಯಾರಿಗೆ ಸಿಕ್ಕಿದ್ದಾರೆ? ನಮಗೀಗ ಸಿಕ್ಬಿಟ್ಟಿದ್ದಾರೆ. ಶಾಸ್ತ್ರಗಳನ್ನು ಅಧ್ಯಯನ ಮಾಡುತ್ತೀರಿ, ಆದರೆ ಈಗ ತಂದೆಯು ಬಂದು ಜಾಗೃತ ಮಾಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ಈಗ ಹಳೆಯ ಪ್ರಪಂಚ ಬದಲಾಗುವುದಿದೆ. ನೋಡಿ, ಪರಮಾತ್ಮ ನಿಖರವಾಗಿ ತಿಳಿಸ್ಕೊಡ್ತಾ ಇದ್ದಾರೆ, ಇದು ಅಂತಿಮ ಸಮಯ, ಪ್ರಪಂಚವು ಬದಲಾವಣೆ ಆಗ್ತಕ್ಕಂಥ ಸಮಯ. ಕಲಿಯುಗ ವಿನಾಶ ಆಗ್ತದೆ, ಸತ್ಯಯುಗ ಏನಾಗ್ತದೆ? ಸ್ಥಾಪನೆ ಆಗ್ತದೆ. ಇದು ಹಳೆ ಜಗತ್ತು, ಪತಿತ ಜಗತ್ತು, ಇದು ನಾಶ ಆಗಲೇಬೇಕು. ಎಲ್ಲರೂ ಕೂಡ ಅಧರ್ಮಿಗಳಾಗಿದ್ದಾರೆ, ಮನಸ್ಸು ದುಃಖ ಶಾಂತಿ ಗೊಂದಲದಲ್ಲಿದೆ. ಹಂಗಾಗಿ ವಿಶ್ವ ಪರಿವರ್ತನೆಯನ್ನು ಯಾರು ಮಾಡ್ತಾ ಇದ್ದಾರೆ? ಪರಮಾತ್ಮ ಮಾಡ್ತಾ ಇದ್ದಾರೆ. ಈಗ ನಾನು ನಿಮಗೆ ಹೊಸ ಪ್ರಪಂಚಕ್ಕಾಗಿ ಓದಿಸುತ್ತಿದ್ದೇನೆ. ನೋಡ್ರಿ, ಇದು ಹಳೆ ಪ್ರಪಂಚಕ್ಕಾಗಲ್ಲ ಓದಿಸ್ತಾ ಇರೋದು. ಪರಮಾತ್ಮ ಯಾವ ಪ್ರಪಂಚಕ್ಕೋಸ್ಕರ? ಹೊಸ ಪ್ರಪಂಚಕ್ಕಾಗಿ ಓದಿಸುತ್ತಿದ್ದಾರೆ. ನಿಮ್ಮ ಶಿಕ್ಷಕರಾಗಿದ್ದಾರೆ. ಯಾವುದೇ ಗುರುಗಳಿಗೆ ಶಿಕ್ಷಕರೆಂದು ಹೇಳುವುದಿಲ್ಲ. ಶಾಲೆಯಲ್ಲಿ ಶಿಕ್ಷಕರಿರುತ್ತಾರೆ, ಅವರಿಂದ ಉತ್ತಮವಾದ ಪದವಿಯನ್ನು ಪಡೆಯುತ್ತಾರೆ. ಆದರೆ ಅದು ಕೇವಲ ಈ ಜನ್ಮಕ್ಕಾಗಿ ಓದಿಸುತ್ತಾರೆ. ನೋಡ್ರಿ, ನಮ್ಮ ತಂದೆ ನಮಗೆ ವಿದ್ಯಾಭ್ಯಾಸವನ್ನು ಕೊಡಿಸೋದು ಅಥವಾ ಶಿಕ್ಷಕರು ಪಾಠವನ್ನು ಮಾಡೋದು ಈ ಒಂದು ಜನ್ಮಕ್ಕಾಗಿ ಮಾತ್ರ ಅವ್ರು ಮಾಡೋದಕ್ಕೆ ಸಾಧ್ಯ. ಆದರೆ ಪರಮಾತ್ಮ ಕೊಡ್ತಕ್ಕಂಥ ಜ್ಞಾನ 21 ಜನ್ಮ ನಮ್ಮ ಹಿಂದಡೆ ಬರ್ತದೆ. ಆದರೆ ಅಲ್ಲಿ ಯಾವುದೇ ರೀತಿಯ ದುಃಖದ ಮಾತುಗಳಿರೋದಿಲ್ಲ. ಸ್ವರ್ಣಿಮಯವೆಂದು ಹೇಳಲಾಗುತ್ತದೆ. ಈ ಸಮಯದಲ್ಲಿ ಅಸುರಿ ಗುಣಗಳನ್ನು ತೆಗೆದು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. ಇಲ್ಲಿ ನೀವು ಪರಿವರ್ತನೆ ಆಗುವುದಕ್ಕಾಗಿ ಬಂದಿದ್ದೀರಿ. ಹೇಗೆ ಚಾರಿತ್ರ್ಯದ ಮಹಿಮೆಯನ್ನು ಮಾಡಲಾಗುತ್ತದೆ. ದೇವತೆಗಳ ಮುಂದೆ ಹೋಗಿ ನಾವು ಇಷ್ಟು ಶ್ರೇಷ್ಠರಾಗಿದ್ದೀರಿ, ತಾವು ಹೀಗಿದ್ದೀರಿ ಎಂದು ಹೇಳುತ್ತೀರಿ. ನಮಗೀಗ ಗುರಿ ಉದ್ದೇಶವೂ ಸಿಕ್ಕಿದೆ. ನೋಡ್ರಿ, ಭಕ್ತಿ ಮಾರ್ಗದಲ್ಲಿ ದೇವತೆಗಳನ್ನು ತುಂಬ ಮಹಿಮೆ ಮಾಡ್ತಾರೆ. ರಾಮನಿಗೆ, ಕೃಷ್ಣನಿಗೆ ಎಂತೆಂಥ ಹೆಸರುಗಳನ್ನು ಇಟ್ಟಿದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಮಹಿಮೆ ಮಾಡ್ತಾರೆ. ನೀವು ತುಂಬ ಪವಿತ್ರರು ಅಂತ ಹೇಳ್ತಾರೆ, ನಿಮ್ಮಂಗೆ ಇರಬೇಕಂತ ಕೇಳ್ಕೊಳ್ತಾರೆ. ಬಲೆ ಅವರು ಯಾವ ಆಧಾರದ ಮೇಲೆ ಪದವಿಯನ್ನು ತೆಗೆದುಕೊಂಡ್ರು? ರಾಮ ಯಾರು, ಕೃಷ್ಣ ಯಾರು, ಶಂಕರ ಯಾರು, ಬ್ರಹ್ಮ ಯಾರು, ಯಾರೂ ಕೂಡ ತಿಳ್ಕೊಂಡಿಲ್ಲ. ನೋಡ್ರಿ, ನಮಗೆ ಬ್ರಹ್ಮನ ಪರಿಚಯ ಸಿಕ್ತು, ವಿಷ್ಣುವಿನ ಪರಿಚಯ ಸಿಕ್ತು, ಶಂಕರನ ಪರಿಚಯ ಸಿಕ್ತು, ರಾಮನ ಪರಿಚಯ ಸಿಕ್ತು, ಕೃಷ್ಣನ ಪರಿಚಯ ಸಿಕ್ತು, ನಾರಾಯಣನ ಪರಿಚಯ ಸಿಕ್ತು, ಲಕ್ಷ್ಮಿಯ ಪರಿಚಯ ಸಿಕ್ತು. ಎಲ್ಲ ದೇವಾನುದೇವತೆಗಳ ಪರಿಚಯ ಯಾರಿಗೆ ಸಿಗ್ತಾ ಇದೆ? ನಮಗೆ ಸಿಗ್ತಾ ಇದೆ. ಅವರು ಯಾವ ಆಧಾರದ ಮೇಲೆ ಪದವಿಯನ್ನು ತೆಗೆದುಕೊಂಡ್ರು? ಬ್ರಹ್ಮಕುಮಾರಿ ಸಂಸ್ಥೆಗೆ ಬಂದು ಏನು ಮಾಡಿದರು? ದೇವತಾ ಪದವಿಯನ್ನು ಏನು ಮಾಡಿದರು? ಈ ಸೃಷ್ಟಿ ನಾಟಕ ಚಕ್ರದಲ್ಲಿ ತೆಗೆದುಕೊಂಡ್ರು. ನೀವು ರಾವಣನ ಮೇಲೆ ವಿಜಯಿಗಳಾಗುತ್ತೀರಿ. ನೋಡ್ರಿ, ಮಾಯಾ ರಾವಣನ ಮೇಲೆ ವಿಜಯಿಗಳಾಗ್ತೀರಿ. ಪರಮಾತ್ಮ ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಮಕ್ಕಳೇ, ನೀವು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅಹಂಕಾರನೆಂಬ ರಾವಣನ ಮೇಲೆ ಏನಾಗ್ತಾ ಇದ್ದೀರಾ? ವಿಜಯಿಗಳಾಗ್ತಾ ಇದ್ದೀರಾ. ರಾವಣ ರಾಜ್ಯದಲ್ಲಿ ಎಲ್ಲರೂ ವಿಕಾರಿಗಳಾಗಿದ್ದಾರೆ. ಯಥಾ ರಾಜ ತಥಾ ಪ್ರಜಾ, ಯಥಾ ರಾಜ ರಾಣಿ ತಥಾ ಪ್ರಜಾ. ಈಗ ಪಂಚಾಯತ್ ರಾಜ್ಯವಿದೆ, ಅದಕ್ಕೆ ಮೊದಲು ರಾಜರಾಣಿಯರ ರಾಜ್ಯವಿತ್ತು. ನೋಡ್ರಿ, ಪರಮಾತ್ಮ ಹೇಳ್ತಾ ಇದ್ದಾರೆ, ಈಗೆಲ್ಲರೂ ಕೂಡ ವಿಕಾರಿಗಳಾಗ್ಬಿಟ್ಟಿದ್ದೀರಾ. ಪ್ರತಿಯೊಬ್ಬ ಮನುಷ್ಯನಲ್ಲಿ ವಿಕಾರತೆ ಇದೆ. ಆದರೆ ಪರಮಾತ್ಮ ಹೇಳಿದನಂದಮೇಲೆ ಎಲ್ಲರಲ್ಲೂ ವಿಕಾರ ಇದೆ ಅಂತಲೇ ಅರ್ಥ. ಯಾರು ಕೂಡ ಸಂಪೂರ್ಣವಾಗಿ ಏನಿಲ್ಲ, ಪವಿತ್ರರಿಲ್ಲ. ಯಾವುದೇ ಸಾಧುಗಳಾಗಲಿ, ಸನ್ಯಾಸಿಗಳಾಗಲಿ, ಹೀರೋಗಳಾಗಲಿ, ಯಾರ ಹತ್ರನೂ ಏನಿಲ್ಲ ಇವತ್ತು ಶಕ್ತಿ ಇಲ್ಲ. ಏನಾಗಿಲ್ಲ? ಶಕ್ತಿ ಇಲ್ಲ. ಯಾಕಂದರೆ ಪರಮಾತ್ಮ ಮುರಳಿಯಲ್ಲಿ ಹೇಳ್ತಾ ಇದ್ದಾರಪ್ಪ ಅಂದರೆ ಅದು ಏನಾಗಿರ್ತದೆ? 100%. ಅದು 100% ಏನಾಗಿರುತ್ತೆ? ಸತ್ಯನೇ ಆಗಿರ್ತದೆ. ನೋಡ್ರಿ, ಪರಮಾತ್ಮ ಹೇಳ್ತಾ ಇದ್ದಾರೆ, ಎಲ್ಲರೂ ವಿಕಾರಿಗಳಾಗಿದ್ದಾರೆ. ಈ ಪತಿತ ರಾಜರ ಬಳಿ ಮಂದಿರಗಳಿರುತ್ತವೆ, ನಿರ್ವಿಕಾರಿ ದೇವತೆಗಳನ್ನು ಪೂಜೆ ಮಾಡುತ್ತಿದ್ದರು. ನೋಡ್ರಿ, ರಾಜರು ಕೂಡ ಯಾರನ್ನು ಪೂಜೆ ಮಾಡ್ತಾರೆ? ದೇವತೆಗಳನ್ನು ಪೂಜೆ ಮಾಡ್ತಾರೆ. ನಿಮಗೆ ತಿಳಿದಿದೆ, ಆ ದೇವತೆಗಳು ಇದ್ದು ಹೋಗಿದ್ದಾರೆ. ಈಗ ಅವರ ರಾಜ್ಯವೇ ಇಲ್ಲ. ತಂದೆಯು ಆತ್ಮರನ್ನು ಪಾವನರನ್ನಾಗಿ ಮಾಡುತ್ತಾರೆ ಮತ್ತು ನೀವು ದೇವತಾ ಶರೀರದವರಾಗಿದ್ದೀರಿ ಎಂಬುದನ್ನು ನೆನಪು ತರಿಸುತ್ತಾರೆ. ನೋಡ್ರಿ, ಪರಮಾತ್ಮ ಹೇಳ್ತಾ ಇದ್ದಾರೆ, ನಿಮ್ಮ ಆತ್ಮನನ್ನು ಪಾವನ ಮಾಡಲಿಕ್ಕೆ ನಾನು ಬಂದಿರೋದು, ನಿಮ್ಮ ಅಂತಃಕರಣವನ್ನು ಶುದ್ಧ ಮಾಡಲಿಕ್ಕೆ ನಾನು ಬಂದಿರೋದು. ನಿಮಗೆಲ್ಲರಿಗೂ ಕೂಡ ದೇವತಾ ಪದವಿಯನ್ನು ನಾನು ಕೊಟ್ಟೇ ಕೊಡ್ತೀನಿ, ಇದು ಖಂಡಿತ, ಇದು ನನ್ನ ಗ್ಯಾರಂಟಿ ಅಂತೇಳಿ ಪರಮಾತ್ಮ ಏನು ಮಾಡ್ತಾ ಇದ್ದಾರೆ? ಹೇಳ್ತಾ ಇದ್ದಾರೆ. ಜೊತೆಗೆ ನಿಮಗೆಲ್ಲರಿಗೂ ಕೂಡ ಪವಿತ್ರವಾದ ಶರೀರ ಇತ್ತು. ಎಲ್ಲಿ? ಸತ್ಯಯುಗದಲ್ಲಿ. ಎಲ್ಲಿತ್ತು? ಸತ್ಯಯುಗದಲ್ಲಿ. ದೇವಾನ್ ದೇವತೆಗಳಾಗಿದ್ರಿ ನೀವು.
ನಿಮ್ಮ ಆತ್ಮ ಶರೀರವೆರಡು ಪವಿತ್ರವಾಗಿತ್ತು. ಎಲ್ಲಿ? ಆತ್ಮ ಮತ್ತು ಶರೀರ ಎರಡೂ ಕೂಡ ಪವಿತ್ರವಾಗಿತ್ತು. ಎಲ್ಲಿ? ಸತ್ಯಯುಗದಲ್ಲಿ. ಈಗ ಆತ್ಮ ಮತ್ತು ಶರೀರ ಎರಡು ಏನಾಗ್ಬಿಟ್ಟಿದೆ? ಅಪವಿತ್ರ ಆಗಿಬಿಟ್ಟಿದೆ, ಪತಿತ ಆಗಿಬಿಟ್ಟಿದೆ. ಈಗ ತಂದೆಯು ಬಂದು ಪತಿತರಿಂದ ಪಾವನರನ್ನಾಗಿ ಮಾಡುತ್ತಾರೆ. ಆದ್ದರಿಂದಲೇ ನೀವಿಲ್ಲಿ ಬಂದಿದ್ದೀರಿ. ತಂದೆಯು ಆದೇಶ ನೀಡುತ್ತಾರೆ, ಮಕ್ಕಳೇ, ಕಾಮ ಮಹಾಶತ್ರುವಾಗಿದೆ. ಇದೇ ನಿಮಗೆ ಆದಿ ಮಧ್ಯ ಅಂತ್ಯ ದುಃಖವನ್ನು ಕೊಡುತ್ತದೆ. ಈಗ ನೀವು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಪಾವನರಾಗಬೇಕಾಗಿದೆ. ದೇವಿ ದೇವತೆಗಳು ಪರಸ್ಪರ ಪ್ರೀತಿಯಿಂದ ಇರುತ್ತಿರಲಿಲ್ಲ ಎಂದಲ್ಲ, ಅದರಲ್ಲಿ ವಿಕಾರದ ದೃಷ್ಟಿ ಇರಲಿಲ್ಲ. ನೋಡ್ರಿ, ಯಾವಾಗ ಸತ್ಯಯುಗ ಇತ್ತು ಆಗ ಪವಿತ್ರತೆಯ ಶಕ್ತಿಯಿಂದ ಮಕ್ಕಳಾಗ್ತಾ ಇತ್ತು. ಅಲ್ಲಿ ವಿಕಾರದ ಮಾತಿರಲಿಲ್ಲ. ಅಲ್ಲಿ ನಿರ್ವಿಕಾರಿಗಳಾಗಿದ್ದರು. ದೇವತೆಗಳೇನಾಗಿದ್ದರು? ನಿರ್ವಿಕಾರಿಗಳಾಗಿದ್ದರು. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಗೃಹಸ್ಥ ವ್ಯವಹಾರದಲ್ಲಿರುತ್ತ ಕಮಲ ಪುಷ್ಪ ಸಮಾನರಾಗಿರಿ. ಹೇಗೆ ನೀವು ಪವಿತ್ರ ಪ್ರವೃತ್ತಿ ಮಾರ್ಗದವರಾಗಿದ್ದೀರಿ, ಅದೇ ರೀತಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು. ಪ್ರತಿಯೊಂದು ಆತ್ಮವು ಭಿನ್ನ ಭಿನ್ನ ನಾಮರೂಪವನ್ನು ತೆಗೆದುಕೊಂಡು ಪಾತ್ರವನ್ನು ವಿನಯಿಸುತ್ತಾ ಬರುತ್ತದೆ. ಈಗ ನಿಮ್ಮದು ಅಂತಿಮ ಪಾತ್ರವಾಗಿದೆ. ಯಾವಾಗ ಆತ್ಮ ಪರಮಧಾಮವನ್ನು ಬಿಟ್ಟು ಭೂಮಿಗೆ ಬರ್ತದೆ, ಆಗ 84 ಜನ್ಮಗಳಲ್ಲಿ 84 ಶರೀರವನ್ನು ಏನು ಮಾಡ್ತದೆ? ಅದು ತೆಗೆದುಕೊಳ್ತದೆ. 84 ಜನ್ಮಗಳಲ್ಲಿ ಕೂಡ ನಮ್ಮ ತಂದೆ ತಾಯಿ ಏನಾಗಿರ್ತಾರೆ? ಬೇರೆ ಬೇರೆ ಆಗಿರ್ತಾರೆ. ನಮ್ಮ ನಾಮರೂಪನೂ ಕೂಡ ಏನಾಗಿರ್ತದೆ? ಬೇರೆ ಬೇರೆ ಆಗಿರ್ತದೆ. ಈಗ ನಿಮ್ಮದು ಅಂತಿಮ ಪಾತ್ರವಾಗಿದೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ಇದು ಎಂಥ ಪಾತ್ರ ಆಗಿದೆ? ಅಂತಿಮ ಪಾತ್ರ. 84ನೇ ಜನ್ಮದ ಪಾತ್ರ. ಅಂದರೆ ಇಡೀ ಜಗತ್ತು ಏನಾಗ್ಬಿಟ್ಟಿದೆಯಪ್ಪ ಅಂದರೆ ಕಲಿಯುಗದಿಂದ ಸತ್ಯಯುಗಕ್ಕೆ ಪರಿವರ್ತನೆ ಆಗುವ ಹಂತಕ್ಕೆ ಏನಾಗ್ಬಿಟ್ಟಿದೆ? ಬಂದ್ಬಿಟ್ಟಿದೆ. ಅದಕ್ಕೆ ನಮ್ಮೆಲ್ಲರದು ಪರಮಾತ್ಮ ಏನು ಹೇಳ್ತಾ ಇದ್ದಾರೆ? ಇದು ಅಂತಿಮ ಜನ್ಮ. ನಮ್ದೆಂಥ ಜನ್ಮ? ತುಟ್ಟ ತುದಿಯಲ್ಲಿ ನಿಂತಿದ್ದೀವಿ. ಪರಿವರ್ತನೆಯ ತುಟ್ಟ ತುದಿಯಲ್ಲಿ ನಾವೇನಾಗಿದ್ದೀವಿ? ಈಗ ನಿಂತಿದ್ದೀವಿ. ಹೇಗೆ ಸಂಗಾತಿಯಾಗಿ ನಡೆಯುವುದು? ಸಂಗಾತಿಯಾಗುವುದರ ಅರ್ಥವೇನಾಗಿದೆ? ಇದು ಬಹಳ ಸಹಜ. ಹೇಗೆ ವಿದೇಶದಲ್ಲಿ ವೃದ್ಧರಾಗಿದ್ದಾಗ ತಮ್ಮನ್ನು ನೋಡಿಕೊಳ್ಳಲು ವಿವಾಹ ಮಾಡಿಕೊಳ್ಳುತ್ತಾರೆ, ಹೀಗೆ ಅನೇಕರಿದ್ದಾರೆ. ಬ್ರಹ್ಮಚಾರಿಯಾಗುವುದನ್ನೇ ಇಚ್ಛಿಸುತ್ತಾರೆ. ಸನ್ಯಾಸಿಗಳ ಮಾತೆ ಬೇರೆಯಾಗಿದೆ. ಗೃಹಸ್ಥ ವ್ಯವಹಾರದಲ್ಲಿ ಇರುವವರು ಸಹ ವಿವಾಹವಾಗದೇ ಇರುವುದನ್ನು ಇಚ್ಛಿಸುವವರು ಸಹ ಅನೇಕರಿದ್ದಾರೆ. ನೋಡ್ರಿ, ಸನ್ಯಾಸಿಗಳಿಗೂ ನಿಮಗೂ ತುಂಬ ವ್ಯತ್ಯಾಸ ಇದೆ. ಸನ್ಯಾಸಿಗಳು ಮನೆ ಮಠ ಎಲ್ಲ ಬಿಟ್ಟು ಹೋಗ್ಬಿಡ್ತಾರೆ. ಆದರೆ ನೀವೆಲ್ಲರೂ ಕೂಡ ಗೃಹಸ್ಥ ವ್ಯವಹಾರದಲ್ಲಿದ್ದೇ ಏನಾಗಬೇಕು? ಎಲ್ಲವನ್ನು ಸಂಪಾಲನೆ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಿ ಮನೆ ಮಠವನ್ನು ಬಿಡ್ತಕ್ಕಂಥ ವಿಚಾರ ಇಲ್ಲ. ಇಲ್ಲಿ ಏನೂ ಕೂಡ ನೀವು ಮನೆ ಬಿಡಬೇಕಾಗಿಲ್ಲ, ಯಾರು ಗಂಡನ ಬಿಡಬೇಕಾಗಿಲ್ಲ, ಹೆಂಡತಿನ ಬಿಡಬೇಕಾಗಿಲ್ಲ, ಮಕ್ಕಳನ್ನ ಬಿಡಬೇಕಾಗಿಲ್ಲ. ಇಲ್ಲಿದ್ದೆ ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡ್ರೆ ಯಾರನ್ನು ನೆನಪು ಮಾಡ್ರಿ? ಪರಮಾತ್ಮನ ನೆನಪು ಮಾಡ್ರಿ ಅಷ್ಟೇ. ಇಲ್ಲಿಗೆ ಬಂದುಬಿಟ್ರೆ ಎಲ್ಲ ಬಿಡಿಸ್ಬಿಡ್ತಾರೇನೋ? ಯಾರನ್ನೂ ಬಿಡಿಸಲ್ಲ. ನಾನು 20 ವರ್ಷದಿಂದ ಯಾರನ್ನೂ ಬಿಟ್ಟಿಲ್ಲ. ಮನೆ ಇದೆ, ಮಠ ಇದೆ, ಮಕ್ಕಳಿದ್ದಾರೆ, ಎಲ್ಲ ಇದ್ದಾರೆ. ಇಲ್ಲಿ ಬರೋದ್ರಿಂದ ಯಾರು ಕೂಡ ಯಾರನ್ನೂ ಕೂಡ ಏನು ಮಾಡೋದಿಲ್ಲ? ಬಿಡಿಸೋದಿಲ್ಲ. ನಂತರ ಮಕ್ಕಳು ಮರಿಯನ್ನು ಸಂಪಾಲನೆ ಮಾಡುವುದು, ಹೀಗೆ ತಾವೇ ಸಿಕ್ಕಿಹಾಕಿಕೊಳ್ಳುವ ಜಾಲವನ್ನು ಹುಡುಕುವುದಾದರೂ ಹೇಗೆ? ಇಂಥವರು ಅನೇಕರು ಇಲ್ಲಿಯೂ ಬರುತ್ತಾರೆ. ಬ್ರಹ್ಮಚಾರಿಯಾಗಿರುತ್ತಾ 40 ವರ್ಷಗಳಾಯಿತು. ಇದರ ನಂತರ ಇನ್ನೇನು ವಿವಾಹ ಮಾಡಿಕೊಳ್ಳುವುದೆಂದು ಹೇಳಿ ಸ್ವತಂತ್ರವಾಗಿರಲು ಬಯಸುತ್ತಾರೆ. ತಂದೆಯು ಅಂಥವರನ್ನು ನೋಡಿ ಖುಷಿಯಾಗುತ್ತಾರೆ. ನೋಡಿ, ಪರಮಾತ್ಮ ಹೇಳ್ತಾರೆ, ಕೆಲವೊಂದು ಮಕ್ಕಳು ಬಂದಿರ್ತಾರೆ, ಅವರಿಗೆ ಜ್ಞಾನದ ಆಳ ತುಂಬ ಇರ್ತದೆ. 18 ವರ್ಷ 20 ವರ್ಷಕ್ಕೆ ಎಲ್ಲ ಬಂದಿರ್ತಾರೆ. ಅವರಂತೂ ಕೆಲವೊಬ್ರು ಮದುವೆ ಆಗಿರೋದೇ ಇಲ್ಲ. ಯಾರಪ್ಪ ಅಂತ ಹೇಳಿದ್ರೆ ಅಕ್ಕಂದರು ಮತ್ತು ಅಣ್ಣಂದ್ರು ಇರ್ತಾರೆ ಕೆಲವೊಬ್ಬರು. ಅವ್ರಿಗಂತೂ ಇದು ಪರಮಾತ್ಮ ಏನಾಗಿರ್ತಾರೆ? ಸರ್ವ ಸಂಬಂಧಿ ಆಗಿಬಿಟ್ಟಿರ್ತಾನೆ. ಅವ್ರೇನು ಮಾಡ್ತಾರೆ? ತುಂಬ ಆಳವಾಗಿ ಜ್ಞಾನ ಅದರಲ್ಲಿ ಹೋಗೋದ್ರಿಂದ ಅವ್ರು ಏನಾಗ್ತಾರೆ? ತಮ್ಮ ಸರ್ವಸ್ವವನ್ನು ಯಾರಿಗೆ ಅರ್ಪಣೆ ಮಾಡ್ತಾರೆ? ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾರೆ. ಇದರಲ್ಲಿ ಯಾವುದೇ ಏನು ಹೊಸ ಮಾತಿಲ್ಲ, ಅದ್ಭುತವಾದ ಮಾತಿಲ್ಲ ಅಂತ ಹೇಳ್ತಾರೆ. ಯಾಕಪ್ಪ ಅಂದರೆ ಅವ್ರು 5000 ವರ್ಷದಿಂದ ಬಂದಿದ್ರು, ಮತ್ತೆ ಪುನಃ ಏನಾಗಿದ್ದಾರೆ? ನನಗೆ ಸಮರ್ಪಣೆ ಆಗಿದ್ದಾರೆ. ಈಗ ಗಾಯತ್ರಿಯಕ್ಕವರು ಏನಾಗಿದ್ದಾರೆ? ಫುಲ್ ತಮ್ಮನ್ನು ತಾವೇನು ಮಾಡಿದ್ದಾರೆ? ಪರಮಾತ್ಮನಿಗೆ ಸಮರ್ಪಣೆ ಮಾಡ್ಕೊಂಡಿದ್ದಾರೆ. ಆ ತಾಕತ್ತು ಎಲ್ಲರಿಗೂ ಏನು ಬರೋದಿಲ್ಲ. ಕೆಲವರಲ್ಲಿ ಕೋಟಿಯಲ್ಲಿ ಕೆಲವರಿಗೆ ಮಾತ್ರ ಏನಾಗ್ತದೆ? ಆ ತಾಕತ್ತು ಬರ್ತದೆ. ತಂದೆಯು ಅಂಥವರನ್ನು ನೋಡಿ ಖುಷಿಯಾಗುತ್ತಾರೆ. ಇದಂತೂ ಬಂಧನ ಮುಕ್ತವಾಯಿತು. ಇನ್ನು ಉಳಿದದ್ದು ಶರೀರದ ಬಂಧನ. ಅದರಲ್ಲಿ ದೇಹ ಸಹಿತ ಎಲ್ಲವನ್ನು ಮರೆಯಬೇಕಾಗಿದೆ. ನೋಡ್ರಿ, ಪರಮಾತ್ಮ ಹೇಳ್ತಾ ಇದ್ದಾರೆ, ಎಲ್ಲರೂ ಕೂಡ ಈ ದೇಹವನ್ನು ಮರಿಬೇಕು ಅಂತ ಹೇಳ್ತಾ ಇದ್ದಾರೆ. ನನಾತ್ಮ. ಪರಮಾತ್ಮ ತಿಳಿಸಿಕೊಡ್ತಾರೆ, ಈ ಶರೀರಕ್ಕೆ ಸಾವಿದೆ. ಸಾಯ್ತಕ್ಕಂಥ ಶರೀರದ ಹಿಂದೆ ಓಡಬೇಡ್ರಿ. ಶರೀರವನ್ನು ಸಂಪಾದನೆ ಮಾಡೋದಕ್ಕೆ ಎಷ್ಟು ಬೇಕೋ ಅಗತ್ಯ ಇರುತ್ತೆ ಅಷ್ಟು ಮಾತ್ರ ದುಡ್ಡನ್ನು ದುಡಿರಿ. ಸುಮ್ಮನೆ ದುಡಿಮೆ ಅಂತ ಹೋದರೆ ಏನಾಗುತ್ತೆ? ಪರಮಾತ್ಮ ಕೊಡ್ತಕ್ಕಂಥ 21 ಜನ್ಮದ ಆಸ್ತಿಯಿಂದ ನೀವೇನಾಗ್ತೀರಾ? ವಂಚಿತರಾಗ್ತೀರಾ. ಮಕ್ಕಳೇ, ಹಂಗೆ ಮಾಡ್ಕೋಬೇಡ್ರಿ. ನಾನು ನಿಮಗೆ ಅವಿನಾಶಿ ಸಂಪತ್ತನ್ನು ಕೊಡೋಕ್ಕೆ ಬಂದಿದ್ದೀನಿ, ಅವಿನಾಶಿ ಜ್ಞಾನವನ್ನು ಕೊಡೋದಕ್ಕೆ ಬಂದಿದ್ದೀನಿ. ಯಾರು ಕೂಡ ಇದನ್ನು ಏನು ಮಾಡಬೇಡ್ರಿ? ತಪ್ಪಿಸ್ಕೊಳ್ಬೇಡ್ರಿ. ಯಾವುದೇ ದೇಹಧಾರಿ ಕ್ರಿಸ್ತ ಮೊದಲಾದವರನ್ನು ನೆನಪು ಮಾಡಬಾರದು. ನೋಡ್ರಿ, ಪರಮಾತ್ಮ ಹೇಳ್ತಾರೆ, ಬಸವಣ್ಣನವರಾಗಲಿ, ಕ್ರೈಸ್ತನನ್ನಾಗಲಿ, ಬುದ್ಧನನ್ನಾಗಲಿ, ಮೊಹಮ್ಮದ್ ಪೈಗಂಬರ್ನನ್ನಾಗಲಿ, ಆಮೇಲೆ
ರಾಮನನ್ನಾಗಲಿ ಕೃಷ್ಣನನ್ನಾಗಲಿ ಯಾರನ್ನೂ ಕೂಡ ಏನು ಮಾಡಬಾರ್ದು, ದೇಹಧಾರಿಗಳನ್ನು ನೆನಪು ಮಾಡಬಾರ್ದು. ಯಾಕಂದರೆ ಅವರಿಗೆ ಆ ಪದವಿಯನ್ನು ಕೊಟ್ಟಿದ್ದೀಯ ಪರಮಾತ್ಮ. ನಾವು ಯಾರನ್ನು ನೆನಪು ಮಾಡಬೇಕು? ಪರಮಾತ್ಮನನ್ನು ನೆನಪು ಮಾಡಬೇಕು. ಯಾಕಂದರೆ ದೇಹಧಾರಿಗಳನ್ನು ನೆನಪು ಮಾಡೋದ್ರಿಂದ ನಿಮ್ಮ ಪಾಪಕರ್ಮ ಭಸ್ಮ ಆಗಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಯಾವುದೇ ದೇಹಧಾರಿಗಳನ್ನು ನೀವು ಆರಾಧನೆ ಮಾಡಿದರೂ ಕೂಡ ಮನಸ್ಸಿನಲ್ಲಿ ನಿಮಗೆ ಆ ಪಾಪಕರ್ಮ ಏನಾಗಲ್ಲ, ಭಸ್ಮ ಆಗಲ್ಲ. ನಿನ್ನ ಆತ್ಮ, ನಿನ್ನ ತಂದೆ ಯಾರು? ಎರಡೇ ಮಂತ್ರ, ಎರಡೇ ನೆನಪು ಮಾಡಬೇಕು. ಆತ್ಮಾಭಿಮಾನಿ ಸ್ಥಿತಿಯಲ್ಲಿರಬೇಕು, ಇನ್ನೊಂದು ಪರಮಾತ್ಮನನ್ನು ನೆನಪು ಮಾಡ್ತಾ ಇರಬೇಕು. ನಿರಾಕಾರ ಶಿವನಂತೂ ದೇಹಧಾರಿ ಅಲ್ಲ, ಅವರ ಹೆಸರಾಗಿದೆ ಶಿವ. ಅವರ ಹೆಸರಾಗಿದೆ ಏನೋ ಶಿವ. ಯಾಕೆ ಶಿವ ಅಂದರೆ ಪರಮಾತ್ಮನಿಗೆ ಪ್ರೀತಿ. ಶಿವ ಅಂತ ಹೇಳಿ ಕರೆಸ್ಕೊಳ್ಳೋಕ್ಕೆ ಯಾಕೆ ಪರಮಾತ್ಮ ಇಷ್ಟಪಡ್ತಾರೆ? ಶುಭಕಾರಿ. ಶಿವನಿಗೆ ಏನಂತ ಕರೀತಾರೆ? ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ. ಪರಮಾತ್ಮ ಅನೇಕ ಮುರುಳಿಗಳಲ್ಲಿ ಹೇಳ್ತಾರೆ, ನನಗೆ ಶಿವ ಅಂತ ಕರೆಸ್ಕೊಳ್ಳೋಕ್ಕೆ ಏನೋ ತುಂಬ ಇಷ್ಟ. ಆತ್ಮಕ್ಕೆ 84 ಜನ್ಮಗಳ ಪಾತ್ರವು ಸಿಕ್ಕಿದೆ. ಇದು ಅವಿನಾಶಿ ನಾಟಕವಾಗಿದೆ, ಇದರಲ್ಲಿ ಯಾವುದೂ ಬದಲಾಗುವುದಿಲ್ಲ. ಅಂಡರ್ಲೈನ್ ಮಾಡಿಟ್ಟಿದ್ದೀನಿ ಬೆಳಗ್ಗೆ ಓದಬೇಕಾದ್ರೆ. ಆತ್ಮಕ್ಕೆ ಎಷ್ಟು ಜನ್ಮಗಳ ಪಾತ್ರ ಸಿಕ್ಕಿದೆ? 84 ಜನ್ಮಗಳ ಪಾತ್ರ ಸಿಕ್ಕಿದೆ. ಇದು ಅವಿನಾಶಿ ನಾಟಕ. ಇದೆಂಥ ನಾಟಕ? ಇದು ನಿಲ್ಲೋದಿಲ್ಲ. 5000 ವರ್ಷಕ್ಕೊಮ್ಮೆ ಮತ್ತೆ ಏನಾಗ್ತಾ ಇರುತ್ತೆ? ಪುನರಾವರ್ತನೆ ಆಗ್ತಾನೆ ಇರುತ್ತೆ. ಇದರಲ್ಲಿ ಯಾವುದು ಬದಲಾಗುವುದಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. 1 ಸೆಕೆಂಡ್ ಕೂಡ ಏನಾಗೋದಿಲ್ಲ, ಬದಲಾಗಲ್ಲ. ಫಿಕ್ಸಿಡ್ ನಾಟಕ. ಹಾಗಾಗಿ ಯಾವ ಆತ್ಮವೂ ಕೂಡ ಈ ಸೃಷ್ಟಿ ನಾಟಕ ಚಕ್ರದಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ಸಾಧ್ಯವಿಲ್ಲ. ಅರ್ಥ ಮಾಡ್ಕೊಳ್ಳಿ. ನಾಟಕದಿಂದ ಯಾವ ಆತ್ಮಕ್ಕೂ ಕೂಡ ಏನಿಲ್ಲ, ಬಿಡುಗಡೆ ಇಲ್ಲ. ಇನ್ನೊಂದು ಅದ್ಭುತವಾದ ವಿಚಾರವನ್ನು ತಿಳಿಸ್ತೀನಿ ನೋಡ್ರಿ. ಈ ನಾಟಕದಿಂದ ಪರಮಾತ್ಮನಿಗೂ ಬಿಡುಗಡೆ ಇಲ್ಲ. ಅವರು ಬಂಧಿತರಾಗಿದ್ದಾರೆ. ಹೇಗೆ ಕೋಟಿಗಟ್ಟಲೆ ಆತ್ಮಗಳು ಈ ನಾಟಕದಲ್ಲಿ ಬಂಧಿತ ಆಗಿದ್ದಾರೋ, ಪರಮಾತ್ಮನು ಕೂಡ ಸಂಗಮ ಯುಗದಲ್ಲಿ ಬಂದು ತನ್ನ ಪಾತ್ರವನ್ನು ನಿರ್ವಹಿಸೋದ್ರಲ್ಲಿ ಅವರು ಕೂಡ ಏನಾಗಿದ್ದಾರೆ, ಬಂಧಿತರಾಗಿದ್ದಾರೆ. ಪರಮಾತ್ಮನೇ ಬಂಧಿತ ಆದಮೇಲೆ ನಾವೆಲ್ಲರೂ ಕೂಡ ಯಾನ್ ಲೆಕ್ಕ? ನಾವು ಕೂಡ ಏನಾಗಬೇಕು? ಬಂಧಿತ ಆಗೇ ಆಗಿದ್ದೀವಿ. ಅಂದರೆ ಇದು ನಾಟಕ ಏನಾಗಿದೆಯಪ್ಪ ಅಂದರೆ ಅವಿನಾಶಿಯಾಗಿದೆ. ಆತ್ಮ ಅವಿನಾಶಿಯಾಗಿದೆ. ಆತ್ಮದ ಪಾತ್ರವೂ ಕೂಡ ಅವಿನಾಶಿಯಾಗಿದೆ. ಹೇಗೆ ಆತ್ಮ ಅವಿನಾಶಿನೋ, ಆತ್ಮದಲ್ಲಿ ಫೀಡ್ ಆಗಿರ್ತಕ್ಕಂಥ 84 ಜನ್ಮದ ಪಾತ್ರನೂ ಕೂಡ ಏನಾಗಿದೆ, ಅವಿನಾಶಿಯಾಗಿದೆ. ಇದರಲ್ಲಿ ಯಾವುದೂ ಬದಲಾಗುವುದಿಲ್ಲ. ಭಯಂಕರ ಖುಷಿ ಆಗ್ತದೆ ಮನಸ್ಸಿಗೆ. ಮತ್ತೆ 5000 ವರ್ಷ ಆದಮೇಲೆ ಇದೇ ಥರ ನಾವು ಇರ್ತೀವಪ್ಪ ಅಂದರೆ ಇಂಥ ಅದ್ಭುತವಾದ ರಹಸ್ಯವನ್ನು ತುಂಬ ಚೆನ್ನಾಗಿ ಅರ್ಜನೆ ಮಾಡ್ಕೊಳ್ಳೋದು. ನನಗಂತೂ ಪ್ರತಿ ಸಾರಿ ಮತ್ತೆ 5000 ವರ್ಷಕ್ಕೊಮ್ಮೆ ಹಿಂಗಾಗುತ್ತಲ್ಲ ಅಂತ ನೆನೆಸ್ಕೊಂಡು ಏನು ಮಾಡ್ತಾ ಇರ್ತೀವಿ, ಖುಷಿ ಪಡ್ತೀವಿ. ಯಾವಾಗಲೂ ಖುಷಿಯಾಗಿರ್ಬೇಕಂದ್ರೆ 5000 ವರ್ಷಗಳ ನಾಟಕದ ಚಕ್ರದ ಮೇಲೆ ಏನಾಗ್ತಾ ಇರಬೇಕು, ನಡೀತಾ ಇರಬೇಕು. ಬ್ರಹ್ಮಬಾಬಾ ಯಾವಾಗಲೂ ತಮ್ಮ ಮನಸ್ಸನ್ನು ಖುಷಿಯಾಗಿ ಇಟ್ಕೊಳ್ತಿದ್ರು. ಯಾಕಪ್ಪ ಅಂದರೆ ಅವರು ನಾಟಕದ ಗೆರೆಯ ಮೇಲೆ ನಡೀತಾ ಇದ್ದರು. ಹಿಂಗೆ ನಾಟಕದ ಗೆರೆಯ ಮೇಲೆ ಹೆಂಗೆ ನಡೆಯೋದಪ್ಪ ಅಂತ ಹೇಳಿದರೆ, ನಿಮಗೆ ತುಂಬ ಸರಿ ಹೇಳಿದ್ದೀನಿ, ಇವತ್ತು ಇನ್ನೊಂದು ಸಲ ಹೇಳ್ತೀನಿ, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಹೇಗೆ ನಾಟಕದ ಗೆರೆಯ ಮೇಲ್ಗಡೆ ನಡೆಯೋದ್ರಿಂದ ಖುಷಿ ಆಗುತ್ತಪ್ಪ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಒಂದು ಗ್ಲಾಸ್ ಲೋಟ ಇರುತ್ತೆ ಅಂತ ತಿಳ್ಕೊಳ್ರಿ. ಆ ಗ್ಲಾಸ್ ಲೋಟವನ್ನು ಮಕ್ಕಳಿಗೆ ಸಿಗದಂಗೆ ಇಡೋದು ನಿಮ್ಮ ಜವಾಬ್ದಾರಿ. ಗ್ಲಾಸ್ ಲೋಟದ ಅದು ಎತ್ತಾಕಿದ್ರೆ ಒಡೆದೋಗುತ್ತೆ, ಮಗು ಗೊತ್ತಾಗ್ದಲ್ಲ ಅದೇನಾಗುತ್ತೆ, ಎತ್ತಾಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಅದನ್ನು ಎತ್ತಿಡೋದು ಏನಾಗಿದೆ, ನಿಮ್ಮ ಜವಾಬ್ದಾರಿ. ಜೋಪಾನ ಮಾಡೋದು ನಿಮ್ಮ ಜವಾಬ್ದಾರಿ. ಅಕಸ್ಮಾತ್ ನೀವು ಎತ್ತಿಡ್ದಲೇ ಆ ಮಗು ಬಂತು, ಬಾಟ್ಲಿನ ಉಳಿಸ್ಬಿಡ್ತು, ಆ ಗ್ಲಾಸ್ ಹೊಡೆದೋಯ್ತಪ್ಪ, ಗ್ಲಾಸನ್ನು ಬೀಳಿಸ್ತು, ಹೊಡೆದೋಯ್ತು. ಅವಾಗ ನೀವೇನು ಅಂದ್ಕೋಬೇಕು ಗೊತ್ತಾ, ಇದು 5000 ವರ್ಷದಿಂದ ಒಡೆದಿತ್ತು ಮತ್ತು ಒಡೆದೋಗಿದೆ ಅಂತ ತಿಳ್ಕೊಳ್ಬೇಕು. ಇದು ಜ್ಞಾನಿಗಳ ಲಕ್ಷಣ. ಸಿಟ್ಟಾಗಬಾರ್ದು. ಯಾವಾಗ ಜ್ಞಾನವನ್ನು ನಾವು ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅವಾಗ ನಾವು ಗೆಲ್ತೀವಿ. ಆ್ಯಕ್ಚುಲಿ ಅದು ಹೊಡೆದಾಗ್ತಾ ಅಂದ್ಕೊಂಡ್ರೆ ನಿಮ್ಮ ಮನಸ್ಸಿಗೆ ಏನಾಗ್ತದೆ, ದುಃಖ ಆಗ್ತದೆ. ಏನಾಗ್ತದೆ, ಅವನಿಗೆ ಬೈತೀರಾ, ಹೊಡಿತೀರಾ, ಆಮೇಲೆ ಪದೇ ನೀನು ಹೊಡೆದಾಗ್ತೆ ಅಂತಿರ್ತೀರ. ನೋ, ಅದು ಬಿದ್ದೋಗಾದ್ಮೇಲೆ ನಿಮ್ಮ ಕೈಲಿ ಅದನ್ನು ಮತ್ತೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ಜೋಪಾನ ಮಾಡಬೇಕಿತ್ತು, ನೀವು ಜೋಪಾನ ಮಾಡಲಿಲ್ಲ, ಅದು ನಿಮ್ಮ ತಪ್ಪು, ಆ ಮಗುದು ತಪ್ಪಲ್ಲ. ಅದು ಆ ಮಗು ಗೊತ್ತಿರಲ್ಲ, ಅದು ಹೆಂಗೆಂಗೋ ಆಡ್ತಾ ಇರುತ್ತೆ. ಅದಕ್ಕೆ ಪಾಪ ಬುದ್ಧಿ ಮೆಚುರಿಟಿ ಇರಲ್ಲ. ಹಾಗಾಗಿ ಅದಕ್ಕೆ ಬೈತಕ್ಕಂಥ ಅವಶ್ಯಕತೆ ಇಲ್ಲ. ಅದು ಬಿದ್ದಾಗ ಹೋದ್ಮೇಲೆ ನಾವೇನು ಹೇಳಬೇಕು, ಇದು 5000 ವರ್ಷದಿಂದ ಬಿದ್ದಿತ್ತು, ಈಗೇನಾಗಿದೆ, ಬಿದ್ದಿದೆ. ಯಾಕಂದರೆ ಅದು ಒಡೆದು ಹೋಗ್ಬಿಟ್ಟಿದೆ, ಕೆಲಸ ಆಗಿ ಹೋಗಿದೆ. ಅದನ್ನು ನಾನೇನು ಮಾಡೋಕ್ಕಾಗಲ್ಲ, ಸರಿ ಮಾಡೋಕ್ಕಾಗಲ್ಲ. ಇದು ಡ್ರಾಮಾದ ರಹಸ್ಯ.
ಡ್ರಾಮಾದ ಗೆರೆಯ ಮೇಲೆ ನಾವು ನಡೆಯೋದ್ರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನನ್ನ ಮನಸ್ಸಿಗೆ ಖುಷಿ ಸಿಗ್ತದೆ. ಏನು ಸಿಗ್ತದೆ? ಖುಷಿ ಸಿಗ್ತದೆ. ಆಗ ನಿಮ್ಗೆ ಯಾರ ಮೇಲೆ ಸಿಟ್ಟು ಬರಲ್ಲ. ಏನು ಬರಲ್ಲ? ಮನಸ್ಸು ಶಾಂತವಾಗಿರ್ತದೆ. ನಾನು ಕೂಡ ಇದೇ ಗೆರೆಯ ಮೇಲೆ ನಡೆಯೋದಕ್ಕೆ ಏನು ಮಾಡಿದ್ದೀನಿ? ಪ್ರಾರಂಭ ಮಾಡಿದ್ದೀನಿ. ಯಾಕೆಂದರೆ ಏನೆಲ್ಲ ಒಂದು ಸೆಕೆಂಡ್ ನಡೀತದೆ ಅದು ಮತ್ತೆ ಏನಾಗ್ತದೆ 5000 ವರ್ಷ ಆದಮೇಲೆ ರಿಪೀಟ್ ಆಗುತ್ತೆ. ನನ್ನ ಕೈಯಲ್ಲಿ ತಡೆಯೋಕ್ಕೆ ಸಾಧ್ಯ ಇಲ್ಲ. ಅದು ಪರಮಾತ್ಮನ ಕೈಯಲ್ಲೂ ತಡೆಯೋಕ್ಕೆ ಏನಾಗಿಲ್ಲ, ಸಾಧ್ಯ ಇಲ್ಲ. ಸೆಕೆಂಡ್ ಬೈ ಸೆಕೆಂಡ್ ಆಲ್ರೆಡಿ ಏನಾಗ್ಬಿಟ್ಟಿದೆ, ನಿಗದಿ ಆಗ್ಬಿಟ್ಟಿದೆ. ಹಂಗಾಗಿ ನೀನು ಯಾಕೆ ಚಿಂತೆ ಮಾಡ್ತೀಯ? ಚಿಂತೆ ಮಾಡೋದ್ರೂ ನಿಮ್ಗೇನು ಸಿಗ್ತದೆ? ಹೌದಲ್ವಾ? ಆಗಿ ಹೋದಾದ ಮೇಲೆ ಅದನ್ನು ಯಾವತ್ತೂ ಕೂಡ ಬೇಕಾರೆ ಅದನ್ನ ಹೇಳ್ರಿ, ನೋಡಪ್ಪ ಈ ಗ್ಲಾಸ್ ದೊಡ್ಡ ಹಿಂಗೆ ಮಾಡಬಾರ್ದಂತ ಒಂದು ಮಾತಾಡ್ರೆ ಅಂದರೆ ಬೈಯಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಬೈದರೆ ವಾಯುಮಂಡಲನೂ ಕೂಡ ಡಿಸ್ಟರ್ಬ್ ಆಗ್ತದೆ, ನಿಮ್ಮ ಮನಸ್ಸಿನ ಸ್ಥಿತಿನೂ ಕೂಡ ಏನಾಗ್ತದೆ, ಹಾಳಾಗ್ತದೆ. ಪರಮಾತ್ಮ ಇಷ್ಟೆಲ್ಲ ಜ್ಞಾನ ಕೊಡ್ತಾರೆ ಅಂದರೆ ನಿಮ್ಮ ಮನಸ್ಸನ್ನು ಸಂಪಾದನೆ ಮಾಡಿಕೊಡ್ರಿ, ನಿಮ್ಮ ಮನಸ್ಸನ್ನು ಸಂಪಾದನೆ ಮಾಡಿಕೊಡ್ರಿ. ಮತ್ತು ಹೆಂಗೆ ಸಂಪಾದನೆ ಮಾಡಿಕೊಡೋದು? ಪ್ರತಿ ಸೆಕೆಂಡ್ ಅದಕ್ಕೆ ಅಂಡರ್ಲೈನ್ ಮಾಡ್ಕೊಂಡು ಬಂದಿದ್ದೀನಿ, ಯಾವುದು ಬದಲಾಗುವುದಿಲ್ಲ. ಅದು ಏನಾಗಬೇಕಾಗಿರುತ್ತೋ ಅದಾಗುತ್ತೆ. ಕರ್ಮ ಸಿದ್ಧಾಂತದ ಪ್ರಕಾರ ಆ ಗ್ಲಾಸ್ ಯಾಕೆ ನಿಮ್ಮ ಮನೇಲಿ ಒಡೆದೋಗಿರುತ್ತಪ್ಪ ಅಂತ ಹೇಳಿದ್ರೆ, ನೀನು ಯಾವುದೋ ಜನ್ಮದಲ್ಲಿ ಯಾರೋ ಮನೆಯಲ್ಲಿ ಏನು ಮಾಡಿರ್ತೀಯ, ಅದನ್ನು ಹೊಡೆದಾಕಿರ್ತೀಯ. ಏನು ಮಾಡಿರ್ತೀಯ? ಹೊಡೆದಾಕಿರ್ತೀಯ, ಖಂಡಿತವಾಗಿ ಹೊಡೆದಾಕಿರ್ತೀಯ. ಅದ್ರದ್ದು ಏನಾಗಬೇಕು? ಕರ್ಮ ಸಿದ್ಧಾಂತದ ಪ್ರಕಾರ ಅದು ಏನಾಗಬೇಕು? ನ್ಯಾಯ ಸಿಗಲೇಬೇಕು. ಏನಾಗಬೇಕು? ಹಾಗಾಗಿ ನಿಮ್ಮ ಮನೇಲಿ ಏನಾಗಿರ್ತದೋ, ನೀನು ಅಷ್ಟು ಜೋಪಾನ ಮಾಡಿದರೂ ಕೂಡ ಅದು ಯಾಕೆ ಹೊಡೆದೋಯ್ತು? ಕೆಲವೊಬ್ರು ದುಡ್ಡನ್ನ ಎಷ್ಟು ಜೋಪಾನ ಮಾಡಿರ್ತಾರೆ ಆದರೂ ಕಳೆದೋಗ್ತದೆ. ಕೆಲವೊಬ್ರು ಏನೆಲ್ಲ ಎಷ್ಟೆಲ್ಲ ಜೋಪಾನ ಮಾಡಿಟ್ರೂ ಅದೇನಾಗ್ತದೆ? ಕಳೆದೋಗ್ತದೆ. ಯಾಕೆ ಕಳೆದೋಗ್ತದಪ್ಪ ಅಂತ ಹೇಳಿದ್ರೆ ಅದು ಅರ್ಥ ಏನಪ್ಪ ಅಂದರೆ ಅದು ನಂದಲ್ಲ. ನಿಂದು ಯಾವುದು ಅನ್ನೋದು ಇರುತ್ತೋ ಅದು ಲಾಟ್ರಿನಾರು ಹೊಡೆದು ನಿಮ್ಮನೆ ಬಾಗಿಲಿಗೆ ಬಂದು ಬೀಳ್ತದೆ. ನಿಂದು ಯಾವುದಲ್ವಾ ಅದು ಬ್ಯಾಂಕಲ್ಲಿ ಇಟ್ಟರೂ ಕಿತ್ಕೊಂಡು ಹೋಗ್ತದೆ. ಈಗೆಲ್ಲ ಬ್ಯಾಂಕ್ ಹ್ಯಾಕರ್ಸ್ ಬಂದುಬಿಟ್ಟಿದ್ದಾರೆ. ಕೆನರಾ ಬ್ಯಾಂಕಲ್ಲಿ ಮೊನ್ನೆ ಏನಾಗಿದೆ, ಸಿಕ್ಕಾಪಟ್ಟೆ ದುಡ್ಡು ಹೋಗ್ಬಿಟ್ಟಿದೆ. ಅದು ನಿಂದಲ್ಲ. ನಿನ್ನಿಂದ ಆ ಸಮಯದಲ್ಲಿ ದುಡ್ಡು ಹೊರಗಡೆ ಹೋಗ್ಬೇಕನ್ನಂಗಿದ್ರೆ ನಿಮ್ಮ ಮನೆಯಲ್ಲಿ ಯಾರಿಗಾರು ರೋಗನಾರು ಬಂದಾರ ಅಷ್ಟು ದುಡ್ಡು ಏನಾಗ್ತೀರಿ ನೀವು ಆಸ್ಪತ್ರೆಗೆ ಇಡ್ತೀರಾ? ನಿಂದಲ್ಲ, ಯಾವುದು ನಿಂದಲ್ಲ ತಿಳ್ಕೊಳ್ರಿ. ಎಲ್ಲ ಕರ್ಮಕ್ಕೆ ಸಂಬಂಧಪಟ್ಟಿದ್ದು. ಯಾವುದೇ ದಿನ, ಯಾವುದೇ ಗಳಿಗೆ, ಯಾವುದೇ ನಕ್ಷತ್ರ, ಯಾವುದೇ ಗ್ರಹ ನಿಮ್ಮ ಮೇಲೆ ಪ್ರಭಾವ ಬೀರುವುದಿಲ್ಲ ತಿಳ್ಕೊಬಿಡ್ರಿ. ಅದು ಮೌಢ್ಯತೆ. ಎಷ್ಟು ದಿನ ನೀವೇನೆಲ್ಲ ತಿಳ್ಕೊಂಡಿದ್ರಲ್ಲ, ಹುಟ್ಟಿದ ದಿನ ಆಗಲಿ, ಹುಟ್ಟಿದ ತಾರೀಕಾಗಲಿ, ಹುಟ್ಟಿದ ಗಳಿಗೆ ಆಗಲಿ, ಯಾವುದೇ ನಕ್ಷತ್ರ ಆಗಲಿ, ಯಾವುದೇ ಗ್ರಹಗತಿಗಳಾಗಲಿ ನಮ್ಮ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ನಿಯಮ ಇಲ್ಲ. ನಮ್ಮ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ, ನಿನ್ನಿಂದ ಮಾಡಲ್ಪಟ್ಟ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳು ಮಾತ್ರ ನಿನ್ನ ಮೇಲೆ ಏನು ಮಾಡ್ತವೆ? ಪ್ರಭಾವ ಬೀರ್ತವೆ ಹೊರತು ನಿನ್ನ ಮನೆಯಲ್ಲಿ ಯಾವುದೇ ನಿರ್ಜೀವ ವಸ್ತುಗಳು ನಿನ್ನ ಮೇಲೆ ಪ್ರಭಾವವನ್ನು ಏನು ಮಾಡೋದಿಲ್ಲ, ಬೀರೋದಿಲ್ಲ. ಇದು ಜ್ಞಾನ. ಇದೇನಿದು? ಜ್ಞಾನ. ಪರಮಾತ್ಮ ಹೇಳ್ತಾರೆ ಇಲ್ಲೆಲ್ಲವೂ ನಡೀತಾ ಇರೋದು ಕರ್ಮ ಸಿದ್ಧಾಂತದ ಮೇಲ್ಗಡೆ. ಯಾವುದೋ ಗ್ರಹ, ಯಾವುದೋ ನಕ್ಷತ್ರ, ಯಾವುದೋ ದಿನಾಂಕ, ಯಾವುದೋ ಗಳಿಗೆ, ಯಾವುದೋ ತಿಥಿ ನಿನಗೆ ಹೆಂಗಪ್ಪ ಪ್ರಭಾವ ಬೀಳಲಿಕ್ಕೆ ಸಾಧ್ಯ? ಹುಟ್ಟೋದೇನು? ಹುಟ್ಟೋದು ನಾನು ನೆನೆಸ್ಕೊಂಡ ಹುಟ್ಟಿರ್ತೀನಿ, ನಾನು ಇಂಥ ತಾರೀಕೆ ಹುಟ್ಟಬೇಕು, ಇಂಥ ಗಳಿಗೆನೇ ಹುಟ್ಟಬೇಕಂತೇಳಿ. ಹುಟ್ಟು ಗೊತ್ತಿಲ್ಲ, ಸಾವು ಗೊತ್ತಿಲ್ಲ. ಮತ್ತು ಅದಕ್ಕೆ ತಿಥಿ ತಾರೀಕನ್ನು ನಾವು ನೆಪ ಮಾಡಿಟ್ರೆ ನಮ್ಮಷ್ಟು ಮೂರ್ಖರು ಯಾರು ಇಲ್ಲ. ಎಲ್ಲದಕ್ಕೂ ಕಾರಣ ಏನು? ಕರ್ಮ. ಏನು ಎಲ್ಲದಕ್ಕೂ ಕಾರಣ ಏನು? ಈ ಕರ್ಮವನ್ನು ಅರಿದಲೇ ನನ್ನ ಹಣೆ ಬರಹ, ನನ್ನ ವಿಧಿ, ನಂದು ಟೈಮ್ ಸರಿ ಇಲ್ಲ, ನನಗೆ ಶನಿ ಮೇತ್ಕೊಂಡೈತೆ ಹೇಳ್ತಾರಲ್ಲ, ನೋಡಿದಿರಲ್ಲ. ನನಗೆ ಶನಿ ಏನಾಗಿದ್ದಾನೆ? ಹಿಂಬಾಲ ಆಗ್ತಿದ್ದಾನೆ. ಶನಿ ಯಾಕೆ ಹಿಂಬಾಲ ಆಗ್ತತ್ತೋ? ನೀನು ಕೆಟ್ಟ ಕರ್ಮ ಮಾಡಿದೀಯಪ್ಪ, ಅದಕ್ಕೆ ಶನಿ ಏನಾಗಿದೆ? ಹಿಂಬಾಲ ಆಗ್ತದೆ. ನೀನು ಯಾವ ದೇವಸ್ಥಾನಕ್ಕೆ ಹೋಗಿ ಬಂದ್ರೂ ಏನಾಗಲ್ಲ, ಅದು ಸರಿಯಾಗಲ್ಲ. ಅದು ಸರಿಯಾದ ಸಮಯಕ್ಕೆ ಏನಾಗೋದು? ಸರಿಯಾಗದಷ್ಟೇ. ನಿಮಗೆ ಗೊತ್ತಿದೆ, ಮೊಟ್ಟ ಮೊದಲು ನಮ್ಮ ಧರ್ಮ ಕರ್ಮ ಯಾವುದು ಶ್ರೇಷ್ಠವಾಗಿತ್ತು ನೋಡ್ರಿ. ಆದಿ ಸನಾತನ ದೇವಿ ದೇವತಾ ಧರ್ಮದಲ್ಲಿ ಕರ್ಮ ತುಂಬ ಚೆನ್ನಾಗಿತ್ತು. ಹಾಗಾಗಿ ಧರ್ಮಕ್ಕೆ ಅದಕ್ಕೆ ಮಹತ್ವವಿತ್ತು. ಯಾಕೆ ಆದಿ ಸನಾತನ ದೇವಿ ದೇವತಾ ಧರ್ಮಕ್ಕೆ ಮಹತ್ವವಿತ್ತು? ಅಲ್ಲಿ ಪ್ರತಿಯೊಬ್ಬರು ಮಾಡ್ತಕ್ಕಂಥ ಕರ್ಮ ಶ್ರೇಷ್ಠವಾಗಿತ್ತು ನೋಡ್ರಿ. ಸತ್ಯಯುಗದಲ್ಲಿ ಎಲ್ಲರೂ ಕೂಡ ಪವಿತ್ರರಾಗಿದ್ದರು, ಪವಿತ್ರ ಕರ್ಮಗಳನ್ನೇ ಮಾಡ್ತಾಯಿದ್ರು. ಹಂಗಾಗಿ ಆ ಧರ್ಮದಲ್ಲಿ ಏನಿತ್ತು? ಶಕ್ತಿ ಇತ್ತು. ಈಗ ಯಾಕೆ ಶಕ್ತಿ ಇಲ್ಲ? ಪ್ರತಿಯೊಂದು ಧರ್ಮದಲ್ಲಿ ಮಾಡ್ತಕ್ಕಂಥ ಕರ್ಮ ಏನಾಗ್ಬಿಟ್ಟಿದೆ? ಭ್ರಷ್ಟ ಆಗ್ಬಿಟ್ಟಿದೆ. ಏನಾಗ್ಬಿಟ್ಟಿದೆ? ಭ್ರಷ್ಟ ಆಗ್ಬಿಟ್ಟಿದೆ. ಕರ್ಮ ಭ್ರಷ್ಟವಾದಾಗ ಧರ್ಮ ಏನಾಗ್ತದೆ? ಭ್ರಷ್ಟ ಆಗ್ತದೆ. ಏನಾಗ್ತದೆ? ಭ್ರಷ್ಟ ಆಗ್ತದೆ. ನೋಡ್ರಿ, ಒಳ್ಳೆಯ ಕರ್ಮ, ಒಳ್ಳೆಯ ಸಂಕಲ್ಪಗಳನ್ನು ಮಾಡೋದಕ್ಕಿಂತ ಮಿಗಿಲಾದ ಯಾವುದೇ ಧರ್ಮ ಇಲ್ಲ ತಿಳ್ಕೊಳ್ತೀವಿ. ಧರ್ಮದ ಸರಳ ವ್ಯಾಖ್ಯಾನ ಏನಪ್ಪ ಅಂತ ಹೇಳಿದ್ರೆ, ಒಳ್ಳೆಯ ಕರ್ಮ, ಒಳ್ಳೆಯ ಸಂಕಲ್ಪ ಮಾಡೋದೇ ಸರಳವಾದ ಧರ್ಮ. ನೀನು ಯಾವಾಗಲೂ ಒಳ್ಳೆ ಕರ್ಮ ಮಾಡ್ತಾ ಇದೀಯಾ, ಒಳ್ಳೆ ಸಂಕಲ್ಪ ಮಾಡ್ತಾ ಇದೀಯಪ್ಪ ಅಂದರೆ ಅದೇನಾಗ್ತದೆ? ಧರ್ಮ. ಅದೇ ಒಳ್ಳೆ ಧರ್ಮ. ಮತ್ತಿನ್ನೇನು ಬೇಕಾಗಿಲ್ಲ.
ಅಂದರ ದೇವತಾ ಧರ್ಮವೇ ಸಮಾಪ್ತಿಯಾಗಿದೆ ಎಂದಲ್ಲ. ದೇವತೆಗಳು ಸರ್ವಗುಣ ಸಂಪನ್ನರೆಂದು ಆಡುತ್ತಾರೆ. ಲಕ್ಷ್ಮೀನಾರಾಯಣ ಇಬ್ಬರು ಪವಿತ್ರರಾಗಿದ್ದರೂ ಪವಿತ್ರ ಪ್ರವೃತ್ತಿ ಮಾರ್ಗವಿದೆ, ಈಗ ಅಪವಿತ್ರ ಪ್ರವೃತ್ತಿ ಮಾರ್ಗವಾಗಿದೆ. 84 ಜನ್ಮಗಳಲ್ಲಿ ಭಿನ್ನ ನಾಮ ರೂಪ ಬದಲಾಗುತ್ತಾ ಬಂದಿದೆ. ತಂದೆಯು ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನೀವು ತಮ್ಮ ಜನ್ಮಗಳನ್ನು ಅರಿತುಕೊಂಡಿಲ್ಲ. ನೋಡ್ರಿ, ಟಿ ವಿನಲ್ಲಿ ತೋರಿಸ್ತಾರೆ, ನಿಮ್ಮನ್ನು ಹಿಂದಿನ ಜನ್ಮಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ಕೆಲವೊಂದೆಲ್ಲ ಅವಾಗೆಲ್ಲ ಪ್ರೋಗ್ರಾಮ್ ಬಂತು, ಯಾವುದೋ ಒಬ್ಬ ಸ್ವಾಮೀಜಿ ಏನು ಮಾಡ್ತಾ ಇದ್ದಾರೆ, ನಿಮ್ಮ ಹಿಂದಿನ ಜನ್ಮಕ್ಕೆ ಏನು ಮಾಡ್ತೀನಿ, ಕರ್ಕೊಂಡು ಹೋಗ್ತೀನಿ ಅಂತೇಳಿ. ಅವೆಲ್ಲ ಸುಳ್ಳು. ಆ್ಯಕ್ಚುಲಿ ಅವರ TPR ರೇಟ್ಗೋಸ್ಕರ ಅವ್ರು ಏನು ಮಾಡ್ತಿದ್ರು, ಹಿಪ್ನಾಟಿಸಮ್ ಮಾಡಿ, ಅಂದರೆ ಟಿ ವಿನವ್ರನ್ನ ಬುಕ್ ಮಾಡಿಕೊಂಡು, ಅಂದರೆ ಅಲ್ಲಿ ದುಡ್ಡನ್ನು ಮಾಡಲಿಕ್ಕೆ ಅವ್ರು ಏನು ಮಾಡ್ತಾಯಿದ್ರೆ ಹೊರತು ಯಾವುದೇ ಕಾರಣಕ್ಕೂ ಯಾರು ಸುಲಭವಾಗಿ ಹಿಂದಿನ ಜನ್ಮಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಪರಮಾತ್ಮ ಇಲ್ಲಿ ನಿಮ್ಮ ಜನ್ಮ ರಹಸ್ಯವನ್ನು ಕ್ಲೀನಾಗಿ ತಿಳಿಸ್ತಾರೆ. ನೋಡ್ರಿ, ನೀನು 8 ಜನ್ಮ ದೇವತೆ ಆಗಿದ್ದೆ, 12 ಜನ್ಮ ಕ್ಷತ್ರಿಯ ಆಗಿದ್ದೆ, ಮತ್ತು ನೀನು ವೈಶ್ಯ ಆಗಿದ್ದೆ, ಎಷ್ಟು 21 ಜನ್ಮ, ಮತ್ತು 42 ಜನ್ಮ ಶೂದ್ರನಾಗಿದೆಯಾ, 1 ಜನ್ಮ ಏನಾಗಿದೆಯಾ, ಬ್ರಾಹ್ಮಣ ಆಗಿದೆಯಾ. ಕ್ಲೀನಾಗಿ ನಿನ್ನ 84 ಜನ್ಮಗಳ ರಹಸ್ಯವನ್ನು ತಿಳಿಸ್ಕೊಡ್ತಾರೆ. ನೀನೇನಾಗಿದ್ದೆ ಎಲ್ಲ ತಿಳಿಸ್ಕೊಟ್ರು. ದೇವತಾ, ಕ್ಷತ್ರಿಯ, ಶೂದ್ರ, ವೈಶ್ಯ, ಬ್ರಾಹ್ಮಣ ಎಲ್ಲವೂ ನೀನಾಗಿದೆಯಾ, ನಿನ್ನ ಪಾತ್ರವನ್ನು ಏನು ಮಾಡಿದೆಯಾ. ಎಷ್ಟು ಸಹಜವಾಗಿ ತಿಳಿಸ್ಕೊಡ್ತಾರೆ ನೋಡ್ರಿ. ಪರಮಾತ್ಮನಿಗೆ ಯಾವುದೇ ಸ್ವಾರ್ಥ ಇಲ್ಲ. ಇಲ್ಲಿ ಏನಾದ್ರು ಸ್ವಾರ್ಥ ಇದೆಯಾ? ಏನು ಸ್ವಾರ್ಥ ಇಲ್ಲ. ಎಷ್ಟು ಸಹಜವಾಗಿ ಅವನು ಏನು ಮಾಡ್ತಾನೆ, ತಿಳಿಸ್ಕೊಡ್ತಾರೆ. ಅದಕ್ಕೆ ಪರಮಾತ್ಮನನ್ನು ಇಂಥ ಜ್ಞಾನದ ಜಗತ್ತಿನಲ್ಲಿ ಪರಮಾತ್ಮನನ್ನು ತುಂಬ ಯಥಾರ್ಥವಾಗಿ ನಾವೇನು ಮಾಡಬೇಕು, ಅರ್ಥ ಮಾಡ್ಕೊಳ್ಬೇಕು. ಬೌದ್ಧಿಯರು ಬುದ್ಧನ ಮುಂದೆ, ಸಿಖ್ಖರು ಗುರುನಾನಕರ ದರ್ಬಾರಿನ ಮುಂದೆ ಹೋಗಿ ತಲೆಬಾಗುತ್ತಾರೆ. ಇದರಿಂದ ಅವರು ಯಾವ ಪಂಥವರೆಂದು ತಿಳಿದು ಬರುತ್ತದೆ. ನಿಮ್ಮನ್ನಂತೂ ಇವರು ಹಿಂದೂಗಳೆಂದು ಹೇಳಿಬಿಡುತ್ತಾರೆ. ಆದಿಸನಾತನ ದೇವಿ ದೇವತಾ ಧರ್ಮವು ಎಲ್ಲಿ ಹೋಯಿತೆಂದು ಯಾರಿಗೂ ಗೊತ್ತಿಲ್ಲ. ನೋಡ್ರಿ, ಯಾರ್ಯಾರು ಧರ್ಮಗುರುಗಳಿದ್ದಾರೋ ಅವ್ರ ಮುಂದೆ ಹೋಗಿ ಏನು ಮಾಡ್ತಾರಂತೆ, ತಲೆಬಾಗ್ತಾರಂತೆ. ನಾವು ದೇವತೆಗಳ ಮುಂದೆ ಹೋಗಿ ತಲೆಬಾಗ್ತಾ ಇದ್ವಿ, ಅದಕ್ಕೆ ನಮ್ಮನ್ನು ಹಿಂದೂಗಳು ಅಂತೇಳಿ ಏನು ಮಾಡಿದ್ರು, ಕರೆದ್ರು. ಆದರೆ ನಮ್ಮ ಮೂಲ ಯಾವುದು, ಆದಿಸನಾತನ ದೇವಿ ದೇವತಾ ಧರ್ಮ. ಇದ್ರ ಬಗ್ಗೆ ಯಾರೂ ಕೂಡ ಏನು ಮಾಡಿಲ್ಲ, ತಿಳ್ಕೊಂಡಿಲ್ಲ. ಪ್ರಾಯಲೋಪವಾಗಿ ಬಿಟ್ಟಿದೆ. ಆದಿ ಸನಾತನ ದೇವಿ ದೇವತಾ ಧರ್ಮ ಏನಾಗ್ಬಿಟ್ಟಿದೆ, ಪ್ರಾಯಲೋಪ ಆಗಿಬಿಟ್ಟಿದೆ. ಅಂದರೆ ಅದ್ರ ಬಗ್ಗೆ ಮಾಹಿತಿ ಯಾರಿಗೂ ಗೊತ್ತಿಲ್ಲ. ಭಾರತದಲ್ಲಿ ಬಹಳಷ್ಟು ಚಿತ್ರಗಳನ್ನು ಮಾಡಿದ್ದಾರೆ. ಮನುಷ್ಯರದು ಅನೇಕ ಮತಗಳಿವೆ. ಶಿವನಿಗೂ ಅನೇಕ ಹೆಸರುಗಳನ್ನು ಇಟ್ಟಿದ್ದಾರೆ. ಮೂಲತಃ ಅವರ ಹೆಸರು ಒಂದೇ ಆಗಿದೆ, ಶಿವ. ನೋಡ್ರಿ, ಶಿವ ನಿರಾಕಾರ ಶಿವ ಕಪ್ಪುಲಿಂಗವನ್ನು ಎಲ್ಲೆಲ್ಲಿ ಪ್ರತಿಷ್ಠಾಪನೆ, ಈಶ್ವರ, ಮುರುಡೇಶ್ವರ, ಆಮೇಲೆ ಮತ್ತೆ ಸೋಮನಾಥ, ಈ ರೀತಿ ಏನು ಮಾಡಿಬಿಟ್ಟಿದ್ದಾರೆ, ಅನೇಕ ಹೆಸರುಗಳನ್ನು ಏನು ಮಾಡಿಬಿಟ್ಟಿದ್ದಾರೆ, ಇಟ್ಟಿದ್ದಾರೆ. ನೋಡ್ರಿ, ಅವೆಲ್ಲ ಏನೂ ಇಲ್ಲ. ನನ್ನ ಹೆಸರೇನು, ಶಿವ. ಕ್ಲೀನಾಗಿ ಪರಮಾತ್ಮ ತಿಳಿಸ್ಕೊಡ್ತಿದ್ದಾರೆ. ನಂಗೆ ಅವೆಲ್ಲ ಏನು ಬೇಕಾಗಿಲ್ಲ. ನನಗೇನು ಬೇಕಾಗಿರೋದು, ನನ್ನ ಹೆಸರೇನು, ನಿಜವಾದ ನನ್ನ ಹೆಸರೇನಿದೆ ಅದನ್ನು ನೀವೇನು ಮಾಡಿರಿ, ಕರೀರಿ. ನನ್ನ ಹೆಸರೇನಾಗಿದೆ, ಶಿವ. ಅವರು ಪುನರ್ಜನ್ಮವನ್ನು ತೆಗೆದುಕೊಂಡಿದ್ದ ಕಾರಣ ಅವರ ಹೆಸರುಗಳು ಬದಲಾಗುತ್ತಾ ಹೋಗಿದೆ. ನೋಡ್ರಿ, ಇಲ್ಲಿ ತಿಳಿಸ್ತಾ ಇದ್ದಾರೆ ಪರಮಾತ್ಮ. ನನ್ನ ಹೆಸರೇನೋ ಶಿವ, ಆದರೆ ಅದನ್ನು ಅರಿದಲೆ ದೇವತೆಗಳಿಗೂ ಕೂಡ ಏನು ಮಾಡಿದರು, ನಿರಾಕಾರ ಶಿವನನ್ನು ಪ್ರತಿಷ್ಠಾಪನೆ ಮಾಡಿ ಏನು ಮಾಡಿದ್ರು, ಅವರು ಹೆಸರುಗಳನ್ನು ಬದಲಾವಣೆ ಮಾಡ್ತಾ ಹೋದರು. ನೋಡ್ರಿ, ಅವರಿಗೆ ಪುನರ್ಜನ್ಮ ಇರೋ ಕಾರಣ ಏನು ಮಾಡಿದರು, ಹೆಸರುಗಳನ್ನು ಬದಲಾವಣೆ ಮಾಡ್ತಾ ಹೋಗಿದ್ದಾರೆ. ಯಾರಿಗೆ ಪುನರ್ಜನ್ಮ ಇರೋದು, ದೇವತೆಗಳಿಗೆ ಪುನರ್ಜನ್ಮ ಇರೋದ್ರಿಂದ ಅವರ ಹೆಸರು ಏನಾಗ್ತಾ ಹೋಗ್ತದೆ, ಬದಲಾವಣೆ ಆಗ್ತಾ ಹೋಗ್ತದೆ. ನೋಡ್ರಿ, ನಾರಾಯಣ ಎಷ್ಟು ಅವತಾರಗಳನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದರು. ಅವರು ಅವತಾರಗಳನ್ನು ತೆಗೆದುಕೊಂಡಿರೋ ಕಾರಣ ಹೆಸರುಗಳನ್ನು ಕೂಡ ಏನು ಮಾಡಿಬಿಟ್ಟಿದ್ದಾರೆ, ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಆದರೆ ನಾನಂತೂ ಶಿವಪ್ಪ, ನನ್ನ ಹೆಸರಂತೂ ಏನಾಗಲ್ಲ, ಬದಲಾವಣೆ ಆಗಲ್ಲ. ದೇವತೆಗಳ ಹೆಸರು ಬದಲಾವಣೆ ಆದರೂ ಆಗ್ಬೋದು, ಆದರೆ ನನ್ನ ಹೆಸರಂತೂ ಏನಾಗಲ್ಲ, ಬದಲಾವಣೆ ಆಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸದಾಶಿವ ಅಂತ ಕರೀತಾರೆ. ಏನಂತ ಕರೀತಾರೆ ನೋಡ್ರಿ, ಸದಾ ಬ್ರಹ್ಮ, ಸದಾ ವಿಷ್ಣು, ಸದಾಶಂಕರ ಅಂತ ಎಲ್ಲೂ ಪದ ಬಳಕೆ ಇಲ್ಲ. ಯಾವುದು ಬಳಕೆ ಇದೆ, ಸದಾಶಿವ. ಇವಾಗ ನಿಮಗೆ ಗೊತ್ತಾಗ್ತದೆ. ಯಾಕಂದರೆ ಅವನು ಜನನ ಮರಣ ಚಕ್ರದಲ್ಲಿ ಬರಲ್ಲ, ತಾಯಿಯ ಗರ್ಭದ ಮೂಲಕ ಜನ್ಮವನ್ನು ತೆಗೆದುಕೊಳ್ಳಲ್ಲ. ಅವನು ಅಪರಿವರ್ತನೀಯ. ಅವನು ಯಾರು, ಅವನ ಮನಸ್ಸು ಬುದ್ಧಿ ಸಂಸ್ಕಾರಗಳು ಸ್ಥಿರ. ಪರಮಾತ್ಮ ಏನಪ್ಪ ಅಂದರೆ ಅಸ್ಥಿರ ಅಲ್ಲ, ಅವನು ಯಾವಾಗಲೂ ಕೂಡ ಏನೋ ಸ್ಥಿರ. ಅವನ ಮನಸ್ಸು ಬುದ್ಧಿ ಸಂಸ್ಕಾರಗಳು ಯಾವತ್ತೂ ಕೂಡ ಏನಾಗೋದಿಲ್ಲ, ಬದಲಾವಣೆ ಆಗೋದಿಲ್ಲ. ಅದಕ್ಕೆ ಅವನಿಗೆ ಏನಂತ ಕರೀತಾರೆ, ಸದಾ ಶಿವ. ಆಮೇಲೆ ಪರಮಾತ್ಮ ಉತ್ಪತ್ತಿ ಸ್ಥಿತಿ ಪ್ರಳಯಕ್ಕೆ ಒಳಗಾಗೋದಿಲ್ಲ. ಪರಮಾತ್ಮನ ಆವಭಾವದಲ್ಲಿ ಏನಾಗೋದಿಲ್ಲ, ಬದಲಾವಣೆ ಆಗೋದಿಲ್ಲ. ಪರಮಾತ್ಮ ಯಾವುದೇ ಸಮಯದಲ್ಲಿ ಯಾವುದೇ ಸಂದರ್ಭದಲ್ಲಿ ತನ್ನ ಮುಖಚರ್ಯೆಯನ್ನು ಏನು ಮಾಡೋದಿಲ್ಲ, ಬದಲಾವಣೆ ಮಾಡಿಕೊಡಲ್ಲ. ಅವನಿಗೆ ಸಿಟ್ಟು ಬರಲ್ಲ, ಕ್ರೋಧ ಬರಲ್ಲ. ಅವನು ಯಾವಾಗಲೂ ಸ್ಥಿಮಿತದಲ್ಲಿ ಇರ್ತಾನೆ, ಸ್ಥಿರತೆಯಲ್ಲಿ ಇರ್ತಾನೆ. ಅದಕ್ಕೆ ಅವನಿಗೆ ಏನಂತ ಕರೆದ್ರು, ಸದಾಶಿವ. ಏನಂತ ಕರೆದ್ರು, ಸದಾಶಿವ.
ನಮ್ಮ ಕಲ್ಯಾಣವೂ ಆಗುತ್ತದೆ. ಮೊಟ್ಟ ಮೊದಲು ನಾವು ಅವಶ್ಯವಾಗಿ ಸತ್ಯಯುಗದಲ್ಲಿ ಬರುತ್ತೇವೆ. ಬಾಕಿ ಯಾವ ಯಾವ ಧರ್ಮದವರಿದ್ದಾರೆಯೋ ಅವರೆಲ್ಲರೂ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತಾರೆ. ತಂದೆಯು ತಿಳಿಸುತ್ತಾರೆ, ಎಲ್ಲರೂ ಪವಿತ್ರರು ಆಗಬೇಕಾಗಿದೆ. ನೋಡ್ರಿ, ಈ ಸಮಯದಲ್ಲಿ ಎಲ್ಲರೂ ಕೂಡ ಪವಿತ್ರರಾಗಬೇಕು. ಈಗ ಆಗಲಿಲ್ಲ ಅಂದ್ರೆ ಕೊನೆಗೆ ಪನಿಷ್ಮೆಂಟ್ ಯಾರು ತೆಗೆದುಕೊಂಡು ಏನು ಮಾಡ್ತಾರೆ? ಪವಿತ್ರರಾಗ್ತಾರೆ. ನೀವಂತೂ ಪವಿತ್ರ ದೇಶದ ನಿವಾಸಿಗಳಾಗಿದ್ದಾರೆ. ನೋಡ್ರಿ, ಪರಮಾತ್ಮ ಇವತ್ತು ಪರಮಧಾಮಕ್ಕೆ ಹೊಸ ಹೆಸರನ್ನು ಕೊಡ್ತಾ ಇದ್ದಾರೆ. ನನಗೂ ಗೊತ್ತಿರಲಿಲ್ಲ. ಪವಿತ್ರ ದೇಶ ಎಂಥ ದೇಶ ಅಂತಿದು? ಪವಿತ್ರ ದೇಶ. ನೋಡ್ರಿ, ಹೊಸ ಹೊಸ ಹೆಸರುಗಳನ್ನು ಕೊಡ್ತಾ ಇರ್ತಾರೆ ಪರಮಾತ್ಮ. ನಮಗೆ ಯಾರಿಗೂ ಗೊತ್ತಾಗಲ್ಲ, ನಮ್ಗೆ ಗೊತ್ತಿರುತ್ತೆ ಆತ್ಮಗಳೆಲ್ಲ ಪವಿತ್ರವಾಗಿರ್ತಾರೆ, ಪರಮಾತ್ಮನು ಪವಿತ್ರ ಅಂತೇಳಿ. ಆದರೆ ಅದಕ್ಕೆ ಹೆಸರು ಕೊಡೋಕ್ಕೆ ಬರೋದಿಲ್ಲ ನಿಮಗೆ. ಎಂಥ ದೇಶ ಅಂತ ಕರೆದ್ರು? ಪವಿತ್ರ ದೇಶ. ಅದಕ್ಕೆ ಪರಮಾತ್ಮ ಅಂತ ಕರೆಯೋದು. ಅವನಿಗೆ ಎಲ್ಲ ಹೆಸರುಗಳು ಗೊತ್ತಿರ್ತವೆ. ಆ್ಯಕ್ಚುಲಿ ಅದಕ್ಕೆ ನಿರ್ವಾಣಧಾಮವೆಂದು ಹೇಳಲಾಗುತ್ತದೆ. ನೋಡ್ರಿ, ಇನ್ನೊಂದು ಹೆಸರು ಹೇಳ್ತಾ ಇದ್ದಾರೆ ಪರಮಧಾಮಕ್ಕೆ. ನಿರ್ವಾಣಧಾಮ. ಎಂಥ ಧಾಮ? ನಿರ್ವಾಣಧಾಮ, ಪವಿತ್ರ ದೇಶ, ಪರಮಧಾಮ, ಶಿವಪುರಿ. ಆಮೇಲೆ ಇನ್ನೊಂದೇನು ಕರೀತಾರೆ? ಬ್ರಹ್ಮಲೋಕ, ಬ್ರಹ್ಮ ಮಹಾತತ್ವ. ಹೀಗೆ ನಾನಾ ಹೆಸರುಗಳಿಂದ ಏನು ಮಾಡ್ತಾರೆ? ಪರಮಧಾಮವನ್ನು ಕರೀತಾರೆ. ವಾಣಿಯಿಂದ ದೂರ ಕೇವಲ ಅಶರೀರಿ ಆತ್ಮಗಳಾಗುತ್ತೀರಿ. ತಂದೆಯ ವಿನ ನಾನು ನಿಮ್ಮನ್ನು ನಿರ್ವಾಣಧಾಮ, ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆಂದು ಹೇಳುವವರು ಯಾರೂ ಇಲ್ಲ. ಯಾವುದೇ ಸ್ವಾದುಗಳು, ಸನ್ಯಾಸಿಗಳು, ನೋಡಪ್ಪ ದೇವ್ರನ್ನ ನೀನೇ ಹುಡುಕೋಬೇಕು. ಅವರೆಲ್ಲ ಹೇಳೋದು ದೇವ್ರನ್ನ ತೋರಿಸ್ರಿ ಅಂದರೆ ನೋಡಪ್ಪ ನೀನೇ ಹುಡುಕೋಬೇಕಂತ. ಯಾಕಂದರೆ ಅವ್ರಿಗೆ ದೇವ್ರು ಎಲ್ಲಿದ್ದಾನೆ ಅಂತೇಳಿ ಏನಾಗಿಲ್ಲ ಗೊತ್ತಿಲ್ಲ. ನೀವು ಬೇಕಾದ್ರೆ ಯಾವುದೇ ಸಾಧುಗಳು, ಸನ್ಯಾಸಿ ಹತ್ರ ಹೋಗಿ ಕೇಳಿರಿ. ನಮ್ಗೆ ದೇವ್ರನ್ನ ತೋರಿಸ್ರಿ ಅಂದರೆ ಅವ್ರು ಹೇಳ್ತಾರೆ, ನೋಡಪ್ಪ ನಾನು ಹುಡುಕೊಂಡಿದ್ದೀನಿ, ನೀನು ಏನು ಮಾಡಬೇಕು? ಹುಡುಕೋಬೇಕಂತ ಹೇಳ್ತಾರೆ. ಭಕ್ತರು ಮಾತ್ರ ಭಕ್ತರಿಗೆ ಗೊತ್ತಿರೋದಿಲ್ಲ. ಅವರೆಲ್ಲ ಏನು ಮಾಡ್ತಾರೆ? ದೇವಸ್ಥಾನದಲ್ಲಿ ದೇವರಿದ್ದಾರೆ ಅಂತೇಳಿ ಏನು ಮಾಡ್ತಾರೆ? ಅಥವಾ ಚರ್ಚಲ್ಲಿ ದೇವರಿದ್ದಾರೆ, ಅವ್ರ ಧರ್ಮದವರು, ಅವರು ಜೈನ ಧರ್ಮದವರು, ಅವರು ಏನೆಲ್ಲ ಬಸದಿಗಳನ್ನು ಕಟ್ಟಿರ್ತಾರೆ ಅಲ್ಲಿ. ಇನ್ನು ಮಿಕ್ಕವರು ಮುಸ್ಲಿಮ್ಸ್ಗಳು ಎಲ್ಲಿಗೆ ಹೋಗ್ತಾರೆ? ದರ್ಗಾಗೆ ಹೋಗ್ತಾರೆ. ಆಮೇಲೆ ಅವರು ಇನ್ನೂ ಒಂದು ಪಂಗಡ ಇದ್ದಾರೆ, ಅವರು ಅವ್ರು ಏನು ಮುಚ್ಚಿರ್ತಾರಲ್ಲ ಅಲ್ಲಿಗೂ ಕೂಡ ಏನು ಮಾಡ್ತಾರೆ? ಅವರು ಹೋಗ್ತಾರೆ. ಆ್ಯಕ್ಚುಲಿ ಈ ರೀತಿ ಅವರವರಿಗೆ ತಿಳಿದ ರೀತಿಯಲ್ಲಿ ಅವ್ರು ಏನು ಮಾಡ್ತಾರೆ? ಪೂಜೆಯನ್ನು ಮಾಡ್ತಾರೆ. ಹೊರತು ಯಥಾರ್ಥವಾಗಿ ಪರಮಾತ್ಮ ಎಲ್ಲಿದ್ದಾನೆ ಅಂತೇಳಿ ಅವ್ರು ಏನು ಮಾಡಿಲ್ಲ, ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಯಾವುದೇ ಧರ್ಮದಲ್ಲಿರ್ತಕ್ಕಂಥವ್ರು ಯಾರು ಕೂಡ ನಿಮ್ಮನ್ನು ವಾಪಸ್ ನಿರ್ವಾಣಧಾಮಕ್ಕೆ ಕರ್ಕೊಂಡೋಗ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಮಕ್ಕಳೇ, ನೀವು ಇಳಿದು ಬಂದುಬಿಟ್ಟಿದ್ದೀರಾ, ದಾರಿ ತಪ್ಪಿಟ್ಟಿದ್ದೀರಾ. ದಾರಿ ಏನಾಗ್ಬಿಟ್ಟಿದ್ದೀರಾ? ದಾರಿ ತಪ್ಪಿಟ್ಟಿದ್ದೀರಾ. ಈಗ ನಾನು ವಾಪಸ್ ನಿಮಗೆ ದಾರಿ ತೋರಿಸಿ ಏನು ಮಾಡ್ತಾ ಇದ್ದೀನಿ? ವಾಪಸ್ ಕರ್ಕೊಂಡು ಹೋಗ್ತಿದ್ದೀರಾ. ಮಣ್ಣಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀರಾ ಮಕ್ಕಳೇ. ನೀವು ಮಣ್ಣಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀರಾ ಅಂದರೆ ಅರ್ಥ ಏನು? ದುಃಖ, ಅಶಾಂತಿ, ಗೊಂದಲ, ವ್ಯರ್ಥ ಸಂಕಲ್ಪಗಳು, ವ್ಯರ್ಥ ಯೋಚನೆಗಳು. ಒಂದು ಹೆಜ್ಜೆ ಮುಂದಕ್ಕಿಟ್ರೆ ಕಷ್ಟ, ಒಂದು ಹೆಜ್ಜೆ ಹಿಂದಕ್ಕಿಟ್ರೆ ಕಷ್ಟ. ಹಂಗಾಗ್ಬಿಟ್ಟಿದೆ ಜಗತ್ತು. ಆ್ಯಕ್ಚುಲಿ ಹೇಳಬೇಕಂದ್ರೆ ಭಗವಂತನೇ ಇಲ್ಲಿ ಬರಬೇಕಾಗುತ್ತದೆ. ನೋಡ್ರಿ, ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಯಾರು ಬರಲೇಬೇಕು? ಎಲ್ಲಿಂದ ಇಳಿದು ಬಂದರು? ಪರಮಧಾಮದಿಂದ. ಶಿವ ಜಯಂತಿಯನ್ನು ಸಹ ಇಲ್ಲಿ ಆಚರಿಸುತ್ತಾರೆ. ಅಂದ ಮೇಲೆ ಅಂದರೆ ಅಧರ್ಮ ಯಾವಾಗ ಹೆಚ್ಚಾಗ್ತದೆ ಅಂದರೆ ರಾತ್ರಿಯಲ್ಲಿ ಮುಳುಗಿರ್ತಾನೆ ಮಕ್ಕಳು ಏನಾಗಿದ್ದಾರೆ ಇವತ್ತು? ಎಲ್ಲ ಆತ್ಮಗಳು ರಾತ್ರಿಯಲ್ಲೇ ಇರೋದು. ಹಗಲಿರ್ಬೋದು, ರಾತ್ರಿ ಇರ್ಬೋದು. ಅದು ಸ್ಥೂಲವಾದ ರಾತ್ರಿ ಆಗಲು. ಆದರೆ ನಿಜವಾದ ರಾತ್ರಿ ಅಂದರೆ ಏನು? ಇಂಥ ಅಜ್ಞಾನದ ಜಗತ್ತಿನಲ್ಲಿ ಯಾವಾಗ ಆತ್ಮಗಳು ದುಃಖ, ಅಶಾಂತಿ, ಗೊಂದಲಗಳನ್ನು ಅನುಭವಿಸ್ತವೆ ಅಂಥ ಘೋರ ರಾತ್ರಿಯಲ್ಲಿ ನೋಡ್ರಿ ಉಗ್ರಗಾಮಿಗಳು ಜಾಸ್ತಿ ಆಗಿದ್ದಾರೆ. ಯಾರು ಹೀರೋ ಅಂತ ತಿಳ್ಕೊಂಡಿದ್ದೀವಿ ಅವರು ಝೀರೋ ಆಗ್ತಾ ಇದ್ದಾರೆ. ಸ್ವಾಮೀಜಿಗಳಲ್ಲಿ ವಿಕಾರತೆಗಳು ಜಾಸ್ತಿ ಆಗಿದ್ದಾವೆ. ತಂದೆನೇ ಮಕ್ಕಳ ಮೇಲೆ ಏನು ಮಾಡ್ತಾ ಇದ್ದಾರೆ? ರೇಪ್ಗಳನ್ನು ಮಾಡ್ತಾ ಇದ್ದಾರೆ. ಇದು ಎಂಥ ಜಗತ್ತಪ್ಪ ಅಂತ ಹೇಳಿದ್ರೆ ಅತ್ಯಂತ ಕೆಟ್ಟ ಜಗತ್ತು ನಾವಿರೋದು. ಜಗತ್ತು ಹತ್ತು ಉರಿತಾ ಇದೆ, ಆದರೆ ನನಗೇನಾಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಇಂಥ ಕೆಟ್ಟ ಜಗತ್ತಿಗೆ ಪರಮಾತ್ಮ ಏನಂತ ಕರೀತಾರೆ? ರಾತ್ರಿ ಅಂತ ಕರೀತಾರೆ. ಏನಂತ ಕರೀತಾರೆ? ರಾತ್ರಿ. ಇಂಥ ರಾತ್ರಿಯಲ್ಲಿ ನಾನು ಬಂದಿರೋ ಕಾರಣದಿಂದ ದ್ವಾಪರ ಯುಗದಿಂದ ಶಿವರಾತ್ರಿಯನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ದ್ವಾಪರ ಯುಗದಿಂದ ಏನು ಮಾಡಿದ್ದಾರೆ? ಶಿವರಾತ್ರಿಯನ್ನು. ಅಂದರೆ ಶಿವನನ್ನು ಒಂದು ರಾತ್ರಿ ಉಪವಾಸ ಮತ್ತು ಜಾಗರಣೆ ಮಾಡಿ ಪಡೀಲಿಕ್ಕೆ ಸಾಧ್ಯ ಇಲ್ಲ. ತಿಳ್ಕೊಂಬಿಟ್ರೆ ಭಕ್ತರು ಏನು ಮಾಡಿಬಿಟ್ಟಿದ್ದಾರೆ? ಶಿವನನ್ನು ಪಡ್ಕೋಬೇಕಂದ್ರೆ ಏನು ಮಾಡ್ತಾರೆ? ಉಪವಾಸ ಮಾಡಿದರು, ಜಾಗರಣೆ ಮಾಡಿದರು. ಉಪವಾಸ ಒಂದು ದಿವಸ ಅವ್ರು ಹೆಂಗೆ ಜಾಗರಣೆ ಮಾಡ್ತಾರೆ ಅವ್ರಿಗೆ ಗೊತ್ತು. ಫಿಲಮ್ ನೋಡ್ಕೊಂಡು ಜಾಗರಣೆ ಮಾಡ್ತಾರೆ. ಕೆಲವೊಬ್ರು ಯಾರೋ ಒಂದು ಹಳ್ಳಿಯಲ್ಲಿ ಇವಾಗ ಹಳಬ್ರು ಮಾತ್ರ ಜಾಗರಣೆ ಮಾಡ್ಕೊಂಡು ಏನು ಮಾಡ್ತಾರೆ? ಭಜನೆ ಮಾಡ್ಕೊಂಡು ಜಾಗರಣೆ ಮಾಡ್ತಾರೆ. ಭಜನೆ ಮಾಡೋರ್ಗೂ ಶಿವನ ಸಿಗಲ್ಲ, ಉಪವಾಸ ಮಾಡೋರ್ಗೂ ಶಿವ ಸಿಗಲ್ಲ. ನೋಡ್ರಿ, ಜ್ಞಾನದಿಂದ ಮಾತ್ರ ಶಿವ ಸಿಗ್ತಾನೆ. ಜ್ಞಾನಾರ್ಜನೆ ಮಾಡ್ಕೊಳ್ಳೋದ್ರಿಂದ ಮಾತ್ರ ಏನಾಗ್ತಾನೆ? ಪರಮಾತ್ಮ ಸಿಗ್ತಾನೆ. ಅದಕ್ಕೆ ಹೇಳೋದು, ಜಗತ್ತಿನಲ್ಲಿ ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಈಗ ನೀವು ವಿಚಾರ ಮಾಡಿರಿ, ಜ್ಞಾನದಿಂದ ನಮಗೇನೆಲ್ಲ ಪ್ರಾಪ್ತಿ ಆಯಿತು. ಮನೇಲಿ ಇವತ್ತು ಒಂದು ಹಾಳೆನಲ್ಲಿ ಬರೀರಿ, ಪರಮಾತ್ಮ ಕೊಡ್ತಕ್ಕಂಥ ಜ್ಞಾನದಿಂದ
ನಿಮಗೆ ಏನೇನು ಸಿಕ್ಕಿದೆ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಏನು ಮಾಡ್ಕೊಳ್ರಿ? ಲಿಸ್ಟ್ ಮಾಡ್ಕೊಂಡ್ರೆ ತುಂಬ ಲಿಸ್ಟ್ ಸಿಗ್ತದೆ ನಿಮಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಷ್ಟೆಲ್ಲ ಜ್ಞಾನ ಇತ್ತು, ಎಷ್ಟೆಲ್ಲ ಭಯ ಇತ್ತು. ದೇವರಂದ್ರೆ ನಮಗೆ ಎಷ್ಟು ಭಯ ಇತ್ತು ಮುಂಚೆ, ಎಷ್ಟು ಭಯ ಇತ್ತು ನಮಗೆ ದೇವರಂದ್ರೆ. ತುಂಬ ಭಯ ಇತ್ತು ದೇವ್ರಂತ ಹೇಳಿದ್ರೆ. ಅಯ್ಯೋ ದೇವರು ನನಗೆ ಕಣ್ಣು ಕಳೆದು ಬಿಡ್ತಾನೆ, ಕಾಲು ಕಳೆದು ಬಿಡ್ತಾನೆ, ಅಥವಾ ಬಲಿ ಕೊಡಲಿಲ್ಲ ಅಂದರೆ ಏನೇನೋ ಮಾಡಿಬಿಡ್ತಾನೆ, ಕರೆಕ್ಟಾಗಿ ಹೋಗಿ ಏನು ಮಾಡಬೇಕು, ಪ್ರಸಾದ ಅರ್ಪಣೆ ಮಾಡಬೇಕು. ಎಷ್ಟೆಲ್ಲ ಭಯ ಇತ್ತು. ಪರಮಾತ್ಮ ಹಂಗಾದ್ರೆ ಭಯ ಸಾಗರನ? ನೋ, ಪರಮಾತ್ಮ ಅಂದರೆ ನಿರ್ಭಯವಾಗಿರ್ಬೇಕು ನಾವು. ಪರಮಾತ್ಮನಿಗೆ ಅದೇ ಇಷ್ಟ. ಮಕ್ಕಳೇ, ನನ್ನನ್ನು ನೋಡಿದರೆ ನೀವು ಯಾರು ಕೂಡ ಏನು ಪಡಬಾರ್ದು? ಭಯ ಪಡಬಾರ್ದು. ನನ್ನನ್ನು ನೋಡಿದ್ರೆ ಏನು ಪಡಬೇಕು? ನೀವೆಲ್ಲರೂ ಕೂಡ ಖುಷಿ ಪಡಬೇಕು. ಈಗ ನೋಡ್ರಿ, ಪರಮಾತ್ಮನನ್ನು ಯಥಾರ್ಥವಾಗಿ ಅರ್ಥ ಮಾಡ್ಕೊಂಡ್ಮೇಲೆ ಪರಮಾತ್ಮನ ಹತ್ರ ನೀವೆಷ್ಟು ನಿರ್ಭಯವಾಗಿದ್ದೀರ. ದೇವರನ್ನ ಪರಿಕಲ್ಪನೆಯಲ್ಲಿ ಇಡೀ ಜಗತ್ತೇನಾಗಿದೆ, ಒಂಚೂರು ಕುಂಕುಮ ಒಂಚೂರು ಬೀಳಂಗಿಲ್ಲ, ಅರಿಶಿನ ಕೆಳಗೆ ಬೀಳಂಗಿಲ್ಲ, ದೀಪ ಆರಂಗಿಲ್ಲ, ಬೆಕ್ಕಡ್ಡ ಹೋಗಂಗಿಲ್ಲ, ಏನೇನೋ ನಮ್ಮಲ್ಲಿ ಒಳಗಡೆ ಏನಾಗಿದ್ದಾವೆ, ಅಂಧಕಾರ ಇದ್ದಾವೆ, ಏನೇನಿದ್ದಾವೆ, ಹಂಗಾದ್ರೆ ಹಿಂಗಾಗುತ್ತೆ, ಹಿಂಗಾದ್ರೆ ಹಿಂಗಾಗುತ್ತೆ, ಏನೇನೋ ನಮ್ಮಲ್ಲಿ ಒಟ್ಟು ದೇವರ ಬಗ್ಗೆ ತಪ್ಪು ಕಲ್ಪನೆಗಳಿದ್ದಾವೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಮಕ್ಕಳೇ, ಅದರಿಂದ ಯಾವುದರಿಂದನೂ ಏನೂ ಆಗೋದಿಲ್ಲ. ನೀನು ಮಾಡ್ತಕ್ಕಂಥ ಕರ್ಮದಿಂದ ಮಾತ್ರ ನಿನಗೆ ಪಾಪ ಆಡ್ಕೊಳ್ಳುತ್ತೆ. ದೀಪ ಆರೋದ್ರೂ ಏನೂ ಆಗಲ್ಲ, ಕುಂಕುಮ ಕೆಳಗೆ ಬಿದ್ರೂ ಏನೂ ಆಗಲ್ಲ, ಬೆಕ್ಕಡ್ಡ ಬಂದ್ರೂ ನಿನಗೇನೂ ಆಗಲ್ಲ. ತಿಳ್ಕೊಬಿಟ್ರಿ, ನೀನು ಮಾಡ್ತಕ್ಕಂಥ ಕರ್ಮ ಯಾವತ್ತು ಎಡವಟ್ಟಿಗೆ ಮಾಡ್ತೀಯ ಅವತ್ತು ನಿನಗೇನಾಗ್ತದೆ? ಎಡವಟ್ಟಾಗ್ತದೆ. ಖಂಡಿತವಾಗಿ ಏನಾಗ್ತದೆ? ಅವತ್ತಿಂದ ನಿನಗೆ ಎಡವಟ್ಟು ಸ್ಟಾರ್ಟ್ ಆಯ್ತು ಅಂತ ಅರ್ಥ. ನೀನು ಮಾಡ್ತಕ್ಕಂಥ ಕರ್ಮ ಎಲ್ಲಿವರೆಗೂ ಒಳ್ಳೇದಾಗಿರ್ತದೆ ಅವಾಗ ನಿನಗೇನು ಕೂಡ ಏನಾಗಲ್ಲ. ನಿಮ್ಮ ಮನೆ ಮುಂದೆ 100 ಬೆಕ್ಕಡ್ಡಾಡಿದ್ರೆ ಏನಾಗಲ್ಲ, ನಿನಗೆ ಏನೂ ಆಗೋದಿಲ್ಲ. 100 ಸಲ ದೀಪ ಆರೋದ್ರೂ ಕೂಡ ಏನಾಗಲ್ಲ, ಏನೂ ಆಗೋದಿಲ್ಲ. ಆ್ಯಕ್ಚುಲಿ ಗಾಳಿ ಬಂತಪ್ಪ ಆರೋಯ್ತಷ್ಟೇ. ಗಾಳಿ ಬರ್ದಲ್ಲೇ ದೀಪ ಏನಾರು ಆಡ್ತದ? ಅದೇನಾರು ನಿಯಮ ಇದೆಯಾ ನಿಮ್ಮ? ಅಥವಾ ಎಣ್ಣೆ ಇರ್ತದೆ, ಎಣ್ಣೆ ಮುಗ್ದೋಗಿರುತ್ತೆ ಅಷ್ಟೇ. ಏನಾಗಿರುತ್ತೆ? ದೀಪ ಆರಬೇಕಂದ್ರೆ 2 ಕಾರಣ. ನಾನು ಅವತ್ತೇ ಹೇಳಿದ್ದೀನಿ, ಒಂದಿಲ್ದಲೇ ಒಂದು ಬರೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಗಾಳಿ ಬೀಸ ಆರೋಗ್ಬೇಕು, ಎಣ್ಣೆ ಖಾಲಿಯಾಗಿ ಆರೋಗ್ಬೇಕು. ಅದಕ್ಕೆ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಹಂಗಾಗಿ ನಮ್ಮಲ್ಲಿ ಏನೆಲ್ಲ ದೇವರ ಬಗ್ಗೆ ತಪ್ಪು ಕಲ್ಪನೆಗಳಿತ್ತು, ಭಯವಿತ್ತು, ಅವಾಗೆಲ್ಲ ಈಗ ಏನಾಗ್ತಾ ಇದೆ, ದೂರ ಆಗ್ತಾ ಇದೆ. ಅದಕ್ಕೋಸ್ಕರ ನೀವು ಇವತ್ತು ಪರಮಾತ್ಮನಿಗೆ ಒಂದು ಲೆಟರನ್ನು ಬರೀರಿ. ಪರಮಾತ್ಮನಿಗೊಂದು ಪತ್ರ ಚೆನ್ನಾಗಿದೆಯಲ್ಲ, ಪರಮಾತ್ಮನಿಗೊಂದು ಪತ್ರ ಅಂತೇಳಿ ನೈಟ್ ಬರೆದಿಡ್ರಿ. ಅದನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿರಿ. ಪರಮಾತ್ಮ, ನನಗೆ ಏನೇನೆಲ್ಲ ಸಿಕ್ಕಿದೆ ಬರೀರಿ, ಬರೀತಾ ಹೋದ್ರಿ, ತುಂಬ ಖುಷಿ ಆಗ್ತದೆ. ಕೊರಿಯರ್ ಮಾಡಿ, ನೀವು ಬರೆದ್ಬಿಟ್ರೆ ಕೊರಿಯರ್ ಆದಂಗೆ. ಅದು ನೀವು ಬರೆದ್ಬಿಟ್ರೆ ಅದೇನಾದಂಗೆ ರೀಚ್ ಆಗಿರುತ್ತೆ ಆಲ್ರೆಡಿ. ನೀವು ಬರಿತಾ ಇದ್ರೆ ರೀಚ್ ಆಗಿರುತ್ತೆ ಆಲ್ರೆಡಿ. ಯಾಕೆಂದರೆ ಪರಮಾತ್ಮ ಸಂಕಲ್ಪದ ಭಾಷೆಯಲ್ಲಿ ಮಾತಾಡೋದು. ನೀವೇನು ಸಂಕಲ್ಪ ಮಾಡ್ತೀರಾ ತಟ್ಟನ ಯಾರಿಗೆ ಟಚ್ ಆಗುತ್ತದೆ? ಪರಮಾತ್ಮ ಟಚ್ ಆಗುತ್ತೆ. ಅದು ಬಂದು ಇಲ್ಲಿ ಪೋಸ್ಟ್ ಮಾಡ್ಬೇಕಂತನೂ ಕೂಡ ಏನಿಲ್ಲ ಆ್ಯಕ್ಚುಲಿ. ಅದು ಆಟೋಮೆಟಿಕ್ಕಾಗಿ ಎಲ್ಲಿಗೆ ಹೋಗ್ಬಿಡ್ತದೆ, ಪರಂದಾಮನೆ ಒಬ್ಬರ ಇಲ್ಲಂಗೆಲ್ಲ ಹೋಗುತ್ತೆ ಅಂತೇಳಿ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯು ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ತಂದೆಯು ಶ್ರೀ ಶ್ರೇಷ್ಠಾತಿ ಶ್ರೇಷ್ಠ ಮತವಾಗಿದೆ, ನಾವು ಶ್ರೇಷ್ಠರಾಗುತ್ತೇವೆ. ಶ್ರೀಯ ಅರ್ಥವು ಯಾರಿಗೂ ಗೊತ್ತಿಲ್ಲ. ನೋಡ್ರಿ, ದೇವತೆಗಳಿಗೆ ಶ್ರೀ ಅಂತ ಕರೀತಾರೆ, ಪರಮಾತ್ಮನಿಗೆ ಶ್ರೀ ಅಂತ ಕರೀತಾರೆ. ಶ್ರೀ ಅಂತ ಹೇಳಿದರೆ ಶ್ರೇಷ್ಠ ದೇವತೆಗಳು. ಶ್ರೀ ಅಂದರೆ ಯಾರು? ಪರಮಾತ್ಮ. ಶ್ರೇಷ್ಠಾತಿ ಶ್ರೇಷ್ಠ. ಈಗೆಲ್ಲ ಸ್ವಾಮೀಜಿಗಳು ಇಟ್ಕೊಂಡ್ಬಿಡ್ತಾರೆ 108 ಶ್ರೀಗೇನು ಬೆಲೆನೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅವ್ರ ಜನ್ಮನೇ ಅಪವಿತ್ರತೆಯಿಂದ ಆಗಿರ್ತದೆ. ಆದರೂ 108 ಶ್ರೀಗಳು ಇವರು, 100 ಶ್ರೀಗಳು, 25 ಶ್ರೀಗಳು ಆ ಕಡೆ ಇರ್ತಾರೆ. ನೋಡಿದ್ದೀರಾ? ಅಷ್ಟಕ್ಕೊಂದು ಶ್ರೀ ಯಾರಿಗೂ ಕರೀಲಿಕ್ಕೆ ಸಾಧ್ಯನೇ ಇಲ್ಲ. ಪರಮಾತ್ಮ ಹೇಳ್ತಿದ್ದಾರೆ, ನನಗೆ ಡಬಲ್ ಶ್ರೀ ಅಷ್ಟೇ. ನನಗೇನೋ ಡಬಲ್ ಶ್ರೀ, ದೇವತೆಗಳಿಗೇನೋ ಸಿಂಗಲ್ ಶ್ರೀ. ಇನ್ನು ವೆಡ್ಡಿಂಗ್ ಕಾರ್ಡಲ್ಲಿ ನಾವು ಶ್ರೀ ಅಂತ ಹಾಕೊಂಡಿರ್ತೀವಲ್ಲ, ಅದನ್ನು ತೆಗೆಸ್ಬೇಕು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಪರಮಾತ್ಮನ ಪ್ರಕಾರ ಅದು ಕೂಡ ಏನು ಮಾಡಬೇಕಾಗ್ತದೆ? ಯಾಕಂದರೆ ಇಲ್ಲಿ ಕರೆಕ್ಟಾಗಿ ಹೇಳ್ತದೆ ಪರಮಾತ್ಮ, ಇಲ್ಲಿ ಯಾರೂ ಶ್ರೇಷ್ಠರಿಲ್ಲ, ಇಲ್ಲಿ ಯಾರೂ ಕೂಡ ಏನಿಲ್ಲ ಶ್ರೇಷ್ಠರಿಲ್ಲ. ಹಂಗಾಗಿ ಶ್ರೀ ಅಂತ ಹಾಕಿಸ್ಕೊಳ್ಳೋಂಗಿಲ್ಲ. ದೇವತೆಗಳಿಗೆ ಶ್ರೇಷ್ಠ ಅಂತ ಕರೀತಾರೆ, ಪರಮಾತ್ಮನಿಗೆ ಶ್ರೇಷ್ಠಾತಿ ಶ್ರೇಷ್ಠ ಅಂತೇಳಿ ಕರೀತಾರೆ ಅಷ್ಟೇ. ತಮ್ಮನ್ನು ಶ್ರೀ ಎಂದು ಎಳೆ ಹೋಗಿ ಸ್ನಾನ ಮಾಡಿ ಬಂದರೂ ನೀವೇನು ಪಾವನ ಆಗಲ್ಲ, ತಿಳ್ಕೊಬಿಟ್ರಿ. ಯಾವ ನದಿಯ ನೀರಿನಲ್ಲಿ ಮುಳುಗಿ ಎದ್ದು ಬಂದರೂ ನೀವೇನಾಗಲ್ಲ, ಪಾವನ ಆಗಲ್ಲ. ಗಂಗೆಯಲ್ಲಿ ಮುಳುಗಿ ಎದ್ದು ಬಂದರು, ಕಾಶಿಯಲ್ಲಿ ಹೋಗಿ ಬಂದರು, ಅಥವಾ ಯಾವುದೇ ತೀರ್ಥ ಸ್ನಾನದ ಅವನ್ನು ಮಾಡಿ ಬಂದ್ರೂ ಕೂಡ ನಿಮ್ಮ ಆತ್ಮ ಏನಾಗಲ್ಲ, ಶುದ್ಧಿ ಆಗಲ್ಲ. ಇದೊಂದು ವಿಚಾರ ಮಾಡಿರ್ಬೇಕಾದ್ರೆ. ಪರಮಾತ್ಮ ಹೇಳೋದು ಕರೆಕ್ಟೋ ಇಲ್ಲ? ಸ್ನಾನ ಮಾಡಿದರೆ ದೇಹದ್ದು ಹೋಗುತ್ತೋ ಅಥವಾ ಆತ್ಮದ್ದು ಹೋಗುತ್ತೋ ನೀವೇ ವಿಚಾರ ಮಾಡಿರಿ. ಸ್ನಾನ ಎಷ್ಟೋ ನದಿಗಳಲ್ಲಿ ನೀವು ಸ್ನಾನ ಮಾಡಿ ಬಂದಿದ್ದೀರಾ, ನಿಮ್ಮ ಒಳಗಡೆ ಇರ್ತಕ್ಕಂಥ ಕಲ್ಮಶ ಹೋಗಿತ್ತಾ? ಬಟ್ ಈಗೇನಾಗ್ತಾ ಇದೆ, ಹೋಗ್ತಾ ಇದೆ. ಒಳಗಡೆ ಕಲ್ಮಶ ಹೋಗ್ಬೇಕಾಗಿರೋದು ಮೇಯ್ನು. ಅದು ಸ್ನಾನದ ನೀರು ನೀವು ಸ್ನಾನ ಮಾಡೋದ್ರಿಂದ ಏನಾಗೋದಿಲ್ಲ, ಹೋಗೋದಿಲ್ಲ. ನೀವು ತಂದೆಯ ಮೂಲಕ ಪಾರಸ ಬುದ್ಧಿಯವರಾಗುತ್ತೀರಿ ಅಂದರೆ ಪರಮಾತ್ಮ ಹೇಳ್ತಾರೆ, ನನ್ನನ್ನು ನೆನಪು ಮಾಡೋದ್ರಿಂದನೇ ನೀವೇನಾಗೋದು,
ಪಾವನ ಆಗೋದು, ಇದೆಲ್ಲವೂ ಭಕ್ತಿ ಮಾರ್ಗವಾಗಿದೆ. ನೀರಿನಲ್ಲಿ ಮುಳುಗಿ ಎದ್ದೇಳೋದು ಯಾವ ಮಾರ್ಗ ಆಗಿದೆ? ಭಕ್ತಿ ಮಾರ್ಗ. ವಿಚಾರ ಮಾಡಿರಿ, ಭಕ್ತಿ ಮಾರ್ಗ ಶ್ರೇಷ್ಠನೋ ಅಥವಾ ಜ್ಞಾನ ಮಾರ್ಗ ಶ್ರೇಷ್ಠನೋ? ಇವೆಲ್ಲವೂ ಭಕ್ತಿ ಮಾರ್ಗದಾಗಿದೆ. ಏನೇನೋ ಮಾತುಗಳನ್ನು ಬರೆದು ಬಿಟ್ಟಿದ್ದಾರೆ, ಏನನ್ನೂ ತಿಳಿದುಕೊಂಡಿಲ್ಲ. ನೋಡ್ರಿ, ಪರಮಾತ್ಮ ಕ್ಲೀನಾಗಿ ಹೇಳ್ಬಿಡ್ತಿದ್ದಾರೆ, ಏನೇನು ಬೇಕೋ ಅದೆಲ್ಲ ಬರೆದು ಬಿಟ್ಟಿದ್ದಾರೆ. ಏನೇನು ಬೇಕಾ ಎಲ್ಲ ಬರೆದು ಬಿಟ್ಟಿದ್ದಾರೆ, ಏನನ್ನೂ ತಿಳಿದುಕೊಂಡಿಲ್ಲ. ಈಗ ನೀವು ತಿಳಿಯುತ್ತೀರಿ, ನಿಮ್ಮದೇ ನೆನಪಾರ್ಥವಾಗಿ ದಿಲ್ವಾಡ, ಗುರುಶಿಖರ್ ಮೊದಲಾದವುಗಳಿಗೆ ತಂದೆಯು ಬಹಳ ಎತ್ತರದಲ್ಲಿ ಇರುತ್ತಾರಲ್ಲವೇ? ನಿಮಗೂ ಗೊತ್ತಿದೆ, ತಂದೆ ಮತ್ತು ನಾವಾತ್ಮಗಳು ಎಲ್ಲಿ ನಿವಾಸ ಮಾಡುತ್ತೇವೆಯೋ ಅದು ಮೂಲವತನವಾಗಿದೆ. ಸೂಕ್ಷ್ಮವತನವಂತೂ ಕೇವಲ ಸಾಕ್ಷಾತ್ಕಾರ ಮಾತ್ರವಾಗಿದೆ, ಅದ್ಯಾವುದೇ ಪ್ರಪಂಚವಿಲ್ಲ. ನೋಡ್ರಿ, ಪರಮಾತ್ಮ ಹೇಳ್ತಾ ಇದ್ದಾರೆ, ಪರಮಾತ್ಮ ಅಂತೂ ತುಂಬ ಉನ್ನತವಾದ ಸ್ಥಾನದಲ್ಲಿದ್ದಾರೆ. ಎಲ್ಲಿದ್ದಾರೆ? ಪರಮಧಾಮದಲ್ಲಿದ್ದಾರೆ. ನಾವು ಮುಂಚೆನೂ ಕೂಡ ಎಲ್ಲಿದ್ವಿ? ಪರಮಧಾಮದಲ್ಲಿದ್ವಿ. ನೋಡ್ರಿ, ಸೂಕ್ಷ್ಮವತನದಲ್ಲಂತೂ ಕೇವಲ ಸಾಕ್ಷಾತ್ಕಾರ ಆಗ್ತದೆ ಅಷ್ಟೇ. ನೋಡ್ರಿ, ಸೂಕ್ಷ್ಮವತನ ದ್ವಾಪರ ಯುಗದಿಂದ ಪ್ರಾರಂಭ ಆಗ್ತದೆ. ಈ ದ್ವಾಪರ ಯುಗದಲ್ಲ, ಈ ಸೂಕ್ಷ್ಮವತನ ಯಾವಾಗಿಂದ ಪ್ರಾರಂಭ ಆಗುತ್ತೆ? ದ್ವಾಪರ ಯುಗದಿಂದ. ಆ ಸೂಕ್ಷ್ಮ ವತನದಲ್ಲಿ ಈಗ ಕೆಲವೊಬ್ಬರೆಲ್ಲ ಭಕ್ತಿ ಮಾರ್ಗದಲ್ಲಿ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದೀರಲ್ಲ, ದೇವತೆಗಳ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದೀರಲ್ಲ. ನೋಡ್ರಿ, ಯಾಕೆ ಇಲ್ಲಿ ಬ್ರಹ್ಮ, ವಿಷ್ಣು, ಶಂಕರನನ್ನು ಸೂಕ್ಷ್ಮ ಲೋಕದಲ್ಲಿ ತೋರಿಸಲಾಗಿದೆ ಅಂದರೆ, ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದು ಎಲ್ಲರೂ ಕೂಡ ಯಾವ ವತನದಲ್ಲಿ? ಸೂಕ್ಷ್ಮ ವತನದಲ್ಲಿ. ಎಲ್ಲಿ? ದೇವತೆಗಳಿರೋದು ಕೂಡ ಎಲ್ಲಿ? ಸೂಕ್ಷ್ಮವತನದಲ್ಲಿ. ಅವ್ರ ಪಾತ್ರ ಇದ್ದಿದ್ದಲ್ಲಿ ಅಲ್ಲಿ ಏನು ಮಾಡಿದಾರಪ್ಪ ಅಂದರೆ, ಯಾರನ್ನ ಆರಾಧನೆ ಮಾಡ್ತಾ ಇದ್ರು ಅಲ್ಲಿ ಏನಾಗಿದಾವಪ್ಪ ಅಂತ ಹೇಳಿದರೆ ಸಾಕ್ಷಾತ್ಕಾರ ಆಗಿದೆ. ಅದಕ್ಕೋಸ್ಕರ ದೇವತೆಗಳ ಸಾಕ್ಷಾತ್ಕಾರ ಪ್ರಾರಂಭ ಆಗಿದ್ದು ಯಾವಾಗಿಂದ? ದ್ವಾಪರ ಯುಗದಿಂದ. ಯಾವಾಗಿಂದ? ದ್ವಾಪರ ಯುಗದಿಂದ. ಅದಕ್ಕೆ ಭಕ್ತಿ ಮಾರ್ಗದಲ್ಲಿ ನಾವೇನಾದ್ರು ಕೆಲಸ ಮಾಡ್ತಿದ್ರೆ ದೇವತೆಗಳು ಏನು ಮಾಡ್ತಾರೆ? ಅಸ್ತು ಅಸ್ತು ಅಂತಾರೆ ಅಂತೇಳಿ ಹೇಳ್ತಾರಲ್ಲ ಭಕ್ತಿ ಮಾರ್ಗದಲ್ಲಿ ಕೆಲವೊಂದು. ಅದು ಇದೇ ಕಾರಣದಿಂದ ದ್ವಾಪರ ಯುಗದಿಂದ ಏನು ಪ್ರಾರಂಭವಾಯಿತು? ಭಕ್ತಿ ಮಾರ್ಗ ಪ್ರಾರಂಭವಾಯಿತು. ದೇವತೆಗಳನ್ನು ಏನು ಮಾಡಿದ್ರು? ಆರಾಧನೆ ಮಾಡೋಕ್ಕೆ ಹೋದ್ರಲ್ಲ, ಅದಕ್ಕೋಸ್ಕರ ಸೂಕ್ಷ್ಮತನ ಏನಾಯಿತು? ಪ್ರಾರಂಭವಾಯಿತು. ಅದು ಯಾವುದೇ ಪ್ರಪಂಚವಲ್ಲ. ಸೂಕ್ಷ್ಮವತನ ಮತ್ತು ಮೂಲವತನಕ್ಕಾಗಿ ಈ ವಿಶ್ವದ ಇತಿಹಾಸ ಪುನರಾವರ್ತನೆ ಆಗುತ್ತದೆ ಎಂದು ಹೇಳುವುದಿಲ್ಲ. ಈ ವಿಶ್ವ